ಆತ್ಮೀಯ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿಯ ಇತಿಹಾಸದ ಪಾಠಕ್ಕೆ ಸ್ವಾಗತ ಸುಸ್ವಾಗತ. ನಾವು 4ನೇ ಅಧ್ಯಾಯ ಅದರ 8ನೆಯ ಉಪಘಟಕ ರಾಷ್ಟ್ರಕೂಟರು ಈ ಪಾಠದ 3 ಸರಣಿಗಳನ್ನು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಮೊದಲನೆಯ ಭಾಗದಲ್ಲಿ ರಾಷ್ಟ್ರಕೂಟರ ಆರಂಭಿಕ ಹಿನ್ನೆಲೆ ಧ್ರುವನ ಸಾಧನೆಯನ್ನು ತಿಳ್ಕೊಂಡಿದ್ರೆ, 2ನೆಯ ಭಾಗದಲ್ಲಿ 3ನೇ ಗೋವಿಂದನ ಸಾಧನೆಯನ್ನ ಅಭ್ಯಾಸ ಮಾಡಿದ್ವಿ. 3ನೆಯ ಭಾಗದಲ್ಲಿ ಅಮೋಘ ವರ್ಷ ನೃಪತುಂಗನ ಸಾಧನೆಯನ್ನು ತಿಳ್ಕೊಂಡ ನಂತರ ನಾವಿವತ್ತು 4ನೆಯ ಭಾಗದಲ್ಲಿದ್ದೀವಿ. 4ನೆಯ ಭಾಗದಲ್ಲಿ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ತಿಳ್ಕೊಳ್ಳಿಕ್ಕಿದ್ದೀವಿ. ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ರಾಷ್ಟ್ರಕೂಟಸ್. ಈ ಭಾಗದಲ್ಲಿ ರಾಷ್ಟ್ರಕೂಟರು ಧರ್ಮದ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟರು, ಸಾಹಿತ್ಯದ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟರು, ಹಾಗೂ ಕಲೆ ವಾಸ್ತುಶಿಲ್ಪದ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನು ತಿಳ್ಕೊಳ್ತೀವಿ. ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಅಮೋಘವಾದಂತಹ ಕೊಡುಗೆ ಕೊಟ್ಟಂತಹ ರಾಷ್ಟ್ರಕೂಟರ ಸಂಸ್ಕೃತಿಯನ್ನು ತಿಳಿದುಕೊಳ್ಳುವ ಸುವರ್ಣ ಗಳಿಗೆಗಳಲ್ಲಿ ನಾವಿದ್ದೀವಿ ಅನ್ನೋದು ಒಂದು ಕಡೆಯಾದರೆ, ಪರೀಕ್ಷೆಯ ದೃಷ್ಟಿಯಿಂದ 10 ಅಂಕಗಳನ್ನು ಹೊತ್ತು ನಡೆಯುವ ಪ್ರಯತ್ನದಲ್ಲಿ ನಾವಿದ್ದೀವಿ ಅನ್ನುವ ಇನ್ನೊಂದು ಸಂತಸ ಕೂಡ ಇದೆ. ಹಾಗಾಗಿ ಬಹಳ ಗಮನವಿಟ್ಟು ಕಲಿಯಬೇಕಾದ ಭಾಗ ಇದು. ನಾನು ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ, ಇತಿಹಾಸ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಡ, ಕುಮಟಾ, ಉತ್ತರ ಕನ್ನಡ. ಆತ್ಮೀಯರೇ, ಪಾಠವನ್ನ ಆರಂಭಿಸೋಣ. ರಾಷ್ಟ್ರಕೂಟರ ಮೊದಲ ಕೊಡುಗೆಯೊಡನೆ, ಅದುವೇ ಧರ್ಮ ಅಥವಾ ರಿಲಿಜನ್ ಇನ್ ದ ಫೀಲ್ಡ್ ಆಫ್ ರಿಲಿಜನ್. ಧರ್ಮದ ಕ್ಷೇತ್ರಕ್ಕೆ ರಾಷ್ಟ್ರಕೂಟರು ಏನು ಕೊಡುಗೆಯನ್ನ ಕೊಟ್ಟರು? ರಾಷ್ಟ್ರಕೂಟರು ಧರ್ಮ ಸಹಿಷ್ಣುಗಳಾಗಿದ್ದರು. ಧರ್ಮ ಸಹಿಷ್ಣುತೆ ಭಾರತದ ಅತ್ಯಂತ ದೊಡ್ಡ ಕೊಡುಗೆ ಜಗತ್ತಿಗೆ. ಆ ದೊಡ್ಡ ಕೊಡುಗೆಯ ಒಂದು ಮಾದರಿ ರೂಪವನ್ನು ನೋಡ್ತೀವಿ ರಾಷ್ಟ್ರಕೂಟರಲ್ಲಿ. ರಾಷ್ಟ್ರಕೂಟರು ಧರ್ಮ ಸಹಿಷ್ಣುಗಳಾಗುವ ಮೂಲಕ ಮಾನವ ಜನಾಂಗಕ್ಕೆ ದೊಡ್ಡ ಮಾನವೀಯ ಕೊಡುಗೆಯೊಂದನ್ನು ಕೊಟ್ಟಿದ್ದಾರೆ. ರಾಷ್ಟ್ರಕೂಟ ರೂಲರ್ಸ್ ಹ್ಯಾಡ್ ಗ್ರೇಟ್ ಕ್ವಾಲಿಟೀಸ್ ಆಫ್ ರಿಲಿಜಿಯಸ್ ಟಾಲರೆನ್ಸ್. ಅತ್ಯಂತ ಶ್ರೇಷ್ಠವಾದಂತಹ ಧರ್ಮ ಸಹಿಷ್ಣುತೆಯನ್ನ ಅವರು ತೋರಿಸಿಕೊಡ್ತಾರೆ, ಮಾದರಿಯಾಗಿ ನಿಲ್ಲುತ್ತಾರೆ ರಾಷ್ಟ್ರಕೂಟ ದೊರೆಗಳು. ದೋ ದೇ ವ್ಯಾರ್ ದ ಫಾಲೋವರ್ಸ್ ಆಫ್ ವೇದಿಕ್ ರಿಲಿಜನ್, ವೈದಿಕ ಧರ್ಮದ ಮತಾವಲಂಬಿಗಳಾಗಿದ್ರೂ ಕೂಡ ದೇ ಪ್ಯಾಟ್ರನೈಸ್ಡ್ ಜೈನಿಸಂ ಅಂಡ್ ಬುದ್ಧಿಸಂ ಆಲ್ಸೋ. ವೈದಿಕ ಧರ್ಮದ ಮತಾವಲಂಬಿಗಳಾಗಿದ್ರೂ ಕೂಡ ಜೈನ ಧರ್ಮಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾರೆ, ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಎಲ್ಲ ಧರ್ಮಗಳಿಗೂ ರಾಜಾಶ್ರಯವನ್ನ ಕೊಡ್ತಾರೆ. ಸರ್ವ ಧರ್ಮ ಸಹಿಷ್ಣುಗಳಾಗಿ ಕನ್ನಡಿಗರು ಹೇಗಿದ್ದಾರೆ, ಹೇಗಿದ್ರು ಅನ್ನೋದನ್ನ ತೋರಿಸಿಕೊಡ್ತಾರೆ. ಹಾಗಾಗಿ ರಾಷ್ಟ್ರಕೂಟರ ಧಾರ್ಮಿಕ ಕೊಡುಗೆಗಳಲ್ಲಿ ಧರ್ಮ ಸಹಿಷ್ಣುತೆ, ಎಲ್ಲ ಧರ್ಮಗಳನ್ನ ಸಮಾನವಾಗಿ ನೋಡುವ ಅಪರೂಪದ ಪ್ರಜ್ಞೆಯನ್ನ ಮೆರೀತಾರೆ ರಾಷ್ಟ್ರಕೂಟರು. ಹಾಗಾಗಿ ಧರ್ಮ ಸಹಿಷ್ಣುತೆಯನ್ನ ಕೊಡುಗೆಯಾಗಿ ಕೊಟ್ಟವರು ರಾಷ್ಟ್ರಕೂಟರು. ವೈದಿಕ ಮತಾವಲಂಬಿಗಳಾಗಿದ್ರು, ಜೈನ ಬೌದ್ಧ ಧರ್ಮಗಳಿಗೆ ರಾಜಾಶ್ರಯವನ್ನ ಕೊಟ್ಟಿದ್ರು. ಇದು ಒಂದು ಭಾಗ. ಆದ್ರೆ ಅವರ ಧರ್ಮ ನಿಷ್ಠೆ ಹೇಗಿತ್ತು ಅನ್ನೋದನ್ನ 2ನೆಯ ಭಾಗದಲ್ಲಿ ನೋಡ್ತೀವಿ. ತಾವು ನಂಬಿದ ದೇವತೆಗೆ ಎಂತಹ ಸಂಕಷ್ಟದ ಸಂದರ್ಭದಲ್ಲಿ ಕೂಡ ತಮ್ಮ ದಾನ ಧರ್ಮಗಳನ್ನು ಕೊಡುವುದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದವರು ರಾಷ್ಟ್ರಕೂಟ ದೊರೆಗಳು ಅಲ್ವೇ ಅಲ್ಲ. ನಾವು 3ನೇ ಸರಣಿಯಲ್ಲಿ ನೋಡಿದೀವಿ. ತನ್ನ ರಾಜ್ಯದಲ್ಲಿ ಬಂದಂತಹ ಕ್ಷಾಮವನ್ನ ಪರಿಹರಿಸುವುದಕ್ಕಾಗಿ ತನ್ನ ಎಡಗೈನ ಹೆಬ್ಬೆರಳನ್ನೇ ಕತ್ತರಿಸಿಕೊಟ್ಟವನು ಅಮೋಘ ವರ್ಷ. ಇಂತಹ ಧರ್ಮ ನಿಷ್ಠೆ ರಾಷ್ಟ್ರಕೂಟರಲ್ಲಿ ನಾವು ನೋಡ್ತೀವಿ. ಅಮೋಘ ವರ್ಷ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪರಮ ಭಕ್ತನಾಗಿದ್ದ. ಆ ಭಕ್ತಿಯ ಪರಾಕಾಷ್ಠತೆಯನ್ನ ಇಲ್ಲಿ ಕಾಣ್ತೀವಿ ರಾಷ್ಟ್ರಕೂಟರ ಧಾರ್ಮಿಕ ನೆಲೆಗಟ್ಟಿನಲ್ಲಿ. ಅಮೋಘ ವರ್ಷ ವಾಸ್ ಅ ಸ್ಟೋನ್ ಡಿವೋಟಿ ಆಫ್ ಕೊಲ್ಲಾಪುರ ಮಹಾಲಕ್ಷ್ಮಿ. ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪರಮ ಭಕ್ತನಾಗಿದ್ದ. ಭಕ್ತಿಯ ಪರಾಕಾಷ್ಠತೆ ಇನ್ನೊಂದು ಕಡೆಗೆ, ಜೊತೆಯಲ್ಲಿ ಯಜ್ಞ ಯಾಗಗಳ ಪೋಷಣೆ ಮತ್ತೊಂದು ಕಡೆ. ಬ್ರಾಹ್ಮಣಾಸ್ ವೇರ್ ಎಂಗೇಜ್ಡ್ ಇನ್ ಪರ್ಫಾರ್ಮಿಂಗ್ ಯಜ್ಞಾಸ್ ಅಂಡ್ ಯಾಗಾಸ್. ಬ್ರಾಹ್ಮಣರು ಯಜ್ಞ ಯಾಗಗಳಲ್ಲಿ ತೊಡಗಿದ್ರು. ಹಾಗೂ ಆ ಯಜ್ಞ ಯಾಗಗಳಲ್ಲಿ ತೊಡಗಿದ್ದ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನ ಮಾಡ್ತಾ ಇದ್ರು, ಅವರನ್ನ ಗೌರವಿಸ್ತಾ ಇದ್ರು ರಾಷ್ಟ್ರಕೂಟ ಅರಸರು. ರಾಷ್ಟ್ರಕೂಟ ಕಿಂಗ್ಸ್ ಗೇವ್ ಡೊನೇಷನ್ಸ್ ಅಂಡ್ ರೆಸ್ಪೆಕ್ಟೆಡ್ ದೆಮ್. ಕೇವಲ ದಾನ ಧರ್ಮ ಕೊಟ್ಟಿದ್ದು ಮಾತ್ರ ಅಲ್ಲ, ಅವರನ್ನ ಅತ್ಯಂತ ಗೌರವದಿಂದ ನೋಡಿಕೊಳ್ತಾ ಇದ್ರು. ಅವರ ಧಾರ್ಮಿಕ ಸಹಿಷ್ಣುತೆಯ ಒಂದು ಕಡೆ
ನೋಟವನ್ನ ಹರಿಸಿದ ಮೇಲೆ, ಇನ್ನೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ ಪರಮ ಭಕ್ತಿ, ಇನ್ನೊಂದು ಕಡೆ ಯಜ್ಞ ಯಾಗಗಳ ಪೋಷಣೆ, ಆ ಯಜ್ಞ ಯಾಗಗಳನ್ನ ಮಾಡುವವರಿಗೆ ಕೊಡ್ತಾ ಇದ್ದ ದಾನ ಧರ್ಮ ಗೌರವಗಳ ಭಾವನೆ ಇನ್ನೊಂದು ಕಡೆ. ಜೊತೆಯಲ್ಲಿ ಇಟ್ ಈಸ್ ಲರ್ನ್ಡ್ ದಟ್ ದೇರ್ ವಾಸ್ ಅ ಬುದ್ಧಿಸ್ಟ್ ಸಂಘ ಇನ್ ಕನ್ಹೇರಿ ನಿಯರ್ ಮುಂಬೈ. ಮುಂಬೈನ ಕನ್ಹೇರಿಯಲ್ಲಿ ಒಂದು ಬೌದ್ಧ ಸಂಘ ಇತ್ತು ಅಂತ ಕೂಡ ನಮ್ಗೆ ಗೊತ್ತಾಗಿದೆ. ಅಂದ್ರೆ ಬೌದ್ಧ ಧರ್ಮವನ್ನು ಕೂಡ ಅವರು ಪ್ರೋತ್ಸಾಹವನ್ನ ಕೊಟ್ಟಿದ್ರು, ಬೌದ್ಧ ಧರ್ಮಕ್ಕೂ ಪ್ರೋತ್ಸಾಹವನ್ನ ಕೊಟ್ಟಿದ್ರು, ಬೌದ್ಧ ಸಂಘ ಕೂಡ ಇತ್ತು. ಹೀಗೆ ಸರ್ವ ಧರ್ಮ ಸಹಿಷ್ಣುತೆ, ಸರ್ವ ಧರ್ಮಗಳ ಪೋಷಣೆಯನ್ನ ನಾವು ಇವರ ಧಾರ್ಮಿಕ ಸಾಧನೆಯಲ್ಲಿ, ಧಾರ್ಮಿಕ ಕೊಡುಗೆಗಳಲ್ಲಿ ತಿಳ್ಕೊಳ್ತೀವಿ. ಎರಡನೆಯ ವಿಷಯಕ್ಕೆ ಬರೋಣ. ನೆನಪಲ್ಲಿಟ್ಕೊಳ್ಬೇಕಾದ ಮುಖ್ಯ ಅಂಶ ಧರ್ಮ ಸಹಿಷ್ಣುತೆ ಒಂದು ಕಡೆ, ಪರಮ ಭಕ್ತಿ ಇನ್ನೊಂದು ಕಡೆ, ಜೈನ ಹಾಗೂ ಬೌದ್ಧ ಧರ್ಮಗಳಿಗೆ ಕೊಟ್ಟ ರಾಜಾಶ್ರಯ ಒಂದು ಕಡೆ, ದಾನ ಧರ್ಮಗಳನ್ನ ಬ್ರಾಹ್ಮಣರಿಗೆ ಮಾಡಿದ್ರು, ಅವರು ಯಜ್ಞ ಯಾಗಗಳನ್ನ ಮಾಡ್ತಾ ಇದ್ರು. ಕನ್ಹೇರಿಯಲ್ಲಿ ಬೌದ್ಧ ಸಂಘವಿತ್ತು, ಸರ್ವ ಧರ್ಮಗಳ ಪೋಷಣೆ ನಡೀತು ರಾಷ್ಟ್ರಕೂಟರಿಂದ. ಎರಡನೆಯ ಭಾಗ ಸಾಹಿತ್ಯ, ಬಹಳ ಮಹತ್ವದ ಒಂದು ಅಂಶ. ರಾಷ್ಟ್ರಕೂಟ ರೂಲರ್ಸ್ ವೇರ್ ಪ್ಯಾಟ್ರೋನ್ ಆಫ್ ಲಿಟರೇಚರ್. ಸಾಹಿತ್ಯವನ್ನ ಪೋಷಣೆ ಮಾಡ್ತಾ ಇದ್ದಂತಹ ರಾಷ್ಟ್ರಕೂಟರು. ಸಮ್ ಕಿಂಗ್ಸ್ ದೆಮ್ಸೆಲ್ಸ್ ವೇರ್ ರೈಟರ್ಸ್. ಕೆಲವು ರಾಜರು ಸ್ವತಃ ಕವಿಗಳಾಗಿದ್ರು, ಸ್ವತಃ ಸಾಹಿತಿಗಳಾಗಿದ್ರು. ನಾವು ಅಮೋಘ ವರ್ಷನ ಬಗ್ಗೆ ಓದುವಾಗ ಅಧ್ಯಯನ ಮಾಡಿದ್ವಿ. ಹಿಮ್ಸೆಲ್ಫ್ ವಾಸ್ ಅ ಗ್ರೇಟ್ ಸ್ಕಾಲರ್ ಅಂಡ್ ಹಿ ರೋಟ್ ಪ್ರಶ್ನೋತ್ತರ ರತ್ನಮಾಲಾ ಇನ್ ಸಂಸ್ಕೃತ್. ಸಂಸ್ಕೃತ ಭಾಷೆಯಲ್ಲಿ ಪ್ರಶ್ನೋತ್ತರ ರತ್ನಮಾಲವನ್ನ ಬರೆದಿದ್ದ ಅಮೋಘ ವರ್ಷ ಅಂತ, ಒಂದನೇ ಅಮೋಘ ವರ್ಷ. ಹಾಗಾಗಿ ಸ್ವತಃ ಅರಸರು ಕೂಡ ಏನಾಗಿದ್ರೆ ಹೇಳಿ, ಸಾಹಿತ್ಯವನ್ನ ಪೋಷಣೆ ಮಾಡುವವರು ಅಲ್ಲದೆ ಅವರೂ ಅಧ್ಯಯನಶೀಲರಾಗಿದ್ರು, ಸಾಹಿತಿಗಳಾಗಿದ್ರು. ಆ ನಂತರದಲ್ಲಿ ನಾವು ಗಮನಿಸ್ತೀವಿ, ದೇರ್ ಆರ್ ಮೆನಿ ಕನ್ನಡ ಇನ್ಸ್ಕ್ರಿಪ್ಷನ್ಸ್ ವ್ಯಾರ್ ರಿಟನ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯದ ಜೊತೆಗೆ ಕನ್ನಡದ ಶಿಲಾಶಾಸನಗಳ ವೃದ್ಧಿಯಾಯಿತು. ಭಾಷೆಯೊಂದರ ಬೆಳವಣಿಗೆಯ ದೃಷ್ಟಿಯಲ್ಲಿ ಶಿಲಾಶಾಸನಗಳ ಅಭಿವೃದ್ಧಿ ಕೂಡ ಮುಖ್ಯವಾದ ಒಂದು ಭಾಗ. ಕನ್ನಡದ ಶಿಲಾಶಾಸನಗಳ ವೃದ್ಧಿಯಾಯಿತು. ನಂಬರ್ ಆಫ್ ಕನ್ನಡ ಇನ್ಸ್ಕ್ರಿಪ್ಷನ್ಸ್ ಇನ್ಕ್ರೀಸ್ಡ್. ಅವುಗಳ ವೃದ್ಧಿಯಾಯಿತು ಅಂತ ನೋಡ್ತೀವಿ. ಇದಾದ ನಂತರ ನಾವು ಕನ್ನಡ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯವೆನ್ನುವ ಎರಡು ಭಾಗವಾಗಿ ಇವರ ಕೊಡುಗೆಗಳನ್ನು ಅಭ್ಯಾಸ ಮಾಡ್ತೀವಿ. ಫಸ್ಟ್ ಒನ್, ಕನ್ನಡ ಲಿಟರೇಚರ್, ಗ್ರೇಟ್ ಪೋಯಟ್ಸ್ ಅಂಡ್ ದೇರ್ ಕಾಂಟ್ರಿಬ್ಯೂಷನ್ಸ್. ಪ್ರಮುಖ ಕವಿಗಳು ಮತ್ತು ಅವರ ಕೊಡುಗೆಗಳ ಕಡೆಗೆ ಬರೋಣ. ಮೊದಲನೆಯ ಕವಿಯಾಗಿ ನಾವು ತಗೊಳ್ಳೋದು ಶ್ರೀ ವಿಜಯ. ಶ್ರೀ ವಿಜಯ ರಾಷ್ಟ್ರಕೂಟರ ಕಾಲದ ಅತ್ಯಂತ ಶ್ರೇಷ್ಠ ಕನ್ನಡದ ಕವಿಗಳಲ್ಲಿ ಒಬ್ಬ. ಅಮೋಘ ವರ್ಷ ಒಂದನ ಕಾಲದಲ್ಲಿ ಅವನ ಆಸ್ಥಾನದಲ್ಲಿ ಇದ್ದಂತಹ ಕವಿ ಶ್ರೀ ವಿಜಯ. ಈ ಶ್ರೀ ವಿಜಯ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿಯಾದಂತಹ ಕವಿರಾಜ ಮಾರ್ಗವನ್ನ ಬರೀತಾನೆ. ಕವಿರಾಜ ಮಾರ್ಗ ವಾಸ್ ರಿಟನ್ ಬೈ ಶ್ರೀ ವಿಜಯ. ಇಟ್ ವಾಸ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ಕನ್ನಡ ವರ್ಕ್. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ, ಕನ್ನಡದ ಮೊಟ್ಟ ಮೊದಲ ರಚನೆ ಅನಿಸಿಕೊಂಡಂತಹ ಕವಿರಾಜ ಮಾರ್ಗವನ್ನು ಬರೆದಂತಹ ಶ್ರೀ ವಿಜಯನೊಂದಿಗೆ ನಾವು ಇವರ ಕನ್ನಡ ಸಾಹಿತ್ಯದ ಕೊಡುಗೆಗಳನ್ನ ಅಭ್ಯಾಸ ಮಾಡ್ತೀವಿ. ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕದ ಮೇರೆ ಇದೆ. ಕವಿರಾಜ ಮಾರ್ಗ ಇನ್ಫಾರ್ಮ್ಸ್ ಅಸ್ ದಟ್ ಕನ್ನಡ ನಾಡು ಎಕ್ಸ್ಟೆಂಡೆಡ್ ಫ್ರಾಮ್ ಕಾವೇರಿ ಟು ಗೋದಾವರಿ. ಈ ಕೃತಿಯಲ್ಲಿ ಹೇಳ್ತಾನವನು ಕರ್ನಾಟಕದ ಮೇರೆಯನ್ನ ಹೇಳ್ತಾನೆ. ನಾವು ಮೊದಲ ಪಾಠದಲ್ಲೇ ನೋಡಿದ್ವಿ, ಕರ್ನಾಟಕದ ಮೇರೆಯನ್ನ ತಿಳಿಸುವ ಪ್ರಾಚೀನ ಕೃತಿ ಯಾವುದು? ಕವಿರಾಜ ಮಾರ್ಗ. ಆ ಕವಿರಾಜ ಮಾರ್ಗ ಏನ್ ಹೇಳುತ್ತೆ? ಕರ್ನಾಟಕದ ಮೇರೆಯನ್ನ, ಅದನ್ನು ನಾವು ತಿಳ್ಕೊಂಡಿದ್ವಿ. ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿದ್ದ ನಾಡೇ ಕನ್ನಡ ನಾಡು ಅಂತ ಹೇಳುವ ಕವಿರಾಜ ಮಾರ್ಗ ರಚನೆಯಾದ ಕಾಲ ರಾಷ್ಟ್ರಕೂಟರ ಕಾಲ. ಅಲ್ಲಿಗೆ ಮೊದಲನೆಯ ಕವಿಯನ್ನ ನೋಡಿದೀವಿ, ನೆನ್ಪಿಟ್ಕೊಳ್ಬೇಕು. ಕೊನೆಯಲ್ಲಿ 4 ಕವಿಗಳಿದ್ದಾರೆ, ಕನ್ನಡ ಕವಿಗಳು. ಎಲ್ಲರ ಹೆಸರುಗಳನ್ನ ಪಟಾಪಟ ಅಂತ ನೀವು ಹೇಳಲೇಬೇಕು. ಶ್ರೀ ವಿಜಯ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿಯಾದ ಕವಿರಾಜ ಮಾರ್ಗವನ್ನ ಬರಿತಾನೆ. ಕರ್ನಾಟಕದ ಮೇರೆಯನ್ನ ಹೇಳುತ್ತೆ. ಕನ್ನಡ ನಾಡು ಎಕ್ಸ್ಟೆಂಡೆಡ್ ಫ್ರಾಮ್ ಕಾವೇರಿ ಟು ಗೋದಾವರಿ ಅಂತ. ನಾವು ನಕ್ಷೆಯಲ್ಲಿ ನೋಡೋಣ. ಕವಿರಾಜ ಮಾರ್ಗದ ಕರ್ನಾಟಕ ಹೇಗಿತ್ತು ಅಂತ ನೋಡೋದಾದ್ರೆ, ಉತ್ತರದಲ್ಲಿ ಗೋದಾವರಿ,
ದಕ್ಷಿಣದಲ್ಲಿ ಕಾವೇರಿ ನದಿ, ಇವುಗಳ ಮಧ್ಯದಲ್ಲಿ ಹರಡಿದ್ದ ಸುಂದರವಾದಂತಹ ನಾಡು ಕನ್ನಡ ನಾಡು ಅನ್ನುವುದಾಗಿ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳ್ತಾನೆ. ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿದ್ದ ನಾಡು ಕನ್ನಡ ನಾಡು, ಅತ್ಯಂತ ವಿಸ್ತೃತವಾಗಿದ್ದಂತಹ ಕನ್ನಡ ನಾಡು ಎಂಬುದಾಗಿ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳ್ತಾನೆ. ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿದ್ದ ನಾಡು ಕನ್ನಡ ನಾಡು ಅಂತ. ಆ ನಂತರದಲ್ಲಿ ನಾವು ಇನ್ನೊಂದ್ಸಲ ಬಹಳ ನಮ್ಮ ಹೆಮ್ಮೆಯ, ನಮ್ಮ ಪ್ರೀತಿಯ ಕನ್ನಡ ನಾಡು ಹರಡಿದ್ದಂತಹ ಮೇರೆ ಅದು. ದಕ್ಷಿಣದಲ್ಲಿ ಕಾವೇರಿಯ ನದಿ, ಉತ್ತರದಲ್ಲಿ ಗೋದಾವರಿಯ ನದಿ. ಆ ಗೋದಾವರಿಯಿಂದ ಕಾವೇರಿಯವರೆಗೆ ಹರಡಿದ್ದ ನಾಡು ನಮ್ಮ ಕನ್ನಡ ನಾಡು. ಆತ ತನ್ನ ಕೃತಿಯಲ್ಲಿ ಹೇಳ್ತಾನೆ, ಕಾವೇರಿಯಿಂದ ಮಾ ಗೋದಾವರಿವರ ಮಿರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ಒಳಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತ. ಅದ್ಭುತವಾದ ಸಾಹಿತ್ಯದ ಶೈಲಿಯನ್ನು ನಾವಿಲ್ಲಿ ಗಮನಿಸ್ತೀವಿ. ಜೊತೆಗೆ ಕನ್ನಡಿಗರ ಬಗ್ಗೆ ಇರುವಂತಹ ಪ್ರೀತಿಯನ್ನು ನಾವಲ್ಲಿ ಗಮನಿಸ್ತೀವಿ. ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿದ್ದ ನಾಡು ಕನ್ನಡ ನಾಡು ಅನ್ನುವ ಪ್ರೀತಿಯನ್ನ. ಹೀಗೆ ಮೊದಲನೆಯ ಕವಿಯಾಗಿ ನಾವು ಶ್ರೀ ವಿಜಯನನ್ನ ನೋಡಿದೀವಿ, ಹಾಗೂ ಅವನ ಕವಿರಾಜ ಮಾರ್ಗವನ್ನು ನೆನಪಿಟ್ಕೊಳ್ತೀವಿ. ಎರಡನೆಯ ಕವಿಯಾಗಿ ನಮಗೆ ಇಲ್ಲಿ ಸಿಗೋನು ಅಥವಾ ಇದ್ದವನು ಪೊನ್ನ. ಪೊನ್ನ ಮೂರನೆಯ ಕೃಷ್ಣನ ಆಸ್ಥಾನದಲ್ಲಿದ್ದಂತಹ ಕವಿ. ಅನದರ್ ಗ್ರೇಟ್ ಪೋಯಟ್. Ponna was another great poet during the Rashtrakuta period, and he was in the court of Krishna III. ಮೂರನೆಯ ಕೃಷ್ಣನ ಆಸ್ಥಾನದಲ್ಲಿದ್ದಂತಹ ಕವಿ ಪೊನ್ನ. He wrote 2 great books. First one, Shanti Purana, and second one, Bhuvanaikya Ramabhyudaya. ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದಂತಹ ಪೊನ್ನ 2 ಕೃತಿಗಳನ್ನ ಬರಿತಾನೆ. ಒಂದು ಶಾಂತಿ ಪುರಾಣ, ಇನ್ನೊಂದು ಭುವನೈಕ್ಯ ರಾಮಾಭ್ಯುದಯ. ಹೀಗೆ 2 ಮೇರು ಕೃತಿಗಳನ್ನ ಬರೆದಂತಹ ಪೊನ್ನ ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದ. ಪೊನ್ನನ 2 ಕೃತಿಗಳನ್ನ ಬರೆಯಿರಿ, ಸಂಭವನೀಯ ಪ್ರಶ್ನೆಗಳಲ್ಲಿ ಒಂದು. ಪೊನ್ನನ 2 ಕೃತಿಗಳು ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ. He was also had a title ಉಭಯ ಕವಿ ಚಕ್ರವರ್ತಿ. ಇವನಿಗೊಂದು ಬಿರುದು ಕೂಡ ಇತ್ತು, ಉಭಯ ಕವಿ ಚಕ್ರವರ್ತಿ ಅಂತ. ನಾವು 3 ಕನ್ನಡದ ಕವಿಗಳನ್ನ ಕವಿ ಚಕ್ರವರ್ತಿಗಳು ಅಂತ ಕರಿತೀವಿ. ಅದರಲ್ಲಿ ಮೊದಲನೆಯವನು ಇವನು ಪೊನ್ನ. ಪೊನ್ನನ ನಂತರ ನಮಗೆ ಸಿಗೋನು ರನ್ನ. ರನ್ನನ ನಂತರ ಸಿಗೋನು ಜನ್ನ. ಪೊನ್ನ, ರನ್ನ, ಜನ್ನ ಇವರನ್ನ ಕವಿ ಚಕ್ರವರ್ತಿ ಅಂತ ಕರಿತೀವಿ. ಯಾಕೆ ಇವರನ್ನ ಕವಿ ಚಕ್ರವರ್ತಿ ಅಂತ ಕರಿತೀವಿ ಅಂದ್ರೆ, ಇವರಿಗೆ ಆಶ್ರಯ ಕೊಟ್ಟವನು ಚಕ್ರವರ್ತಿಯಾಗಿದ್ದ. ಮೂರನೇ ಕೃಷ್ಣ ಚಕ್ರವರ್ತಿಯಾಗಿದ್ದ. ಆತ ಪೊನ್ನನಿಗೆ ಆಶ್ರಯವನ್ನ ಕೊಡ್ತಾನೆ. ಹಾಗೆಯೇ ನಂತರದ ಚಾಲುಕ್ಯರ ಕಾಲದಲ್ಲಿದ್ದಂತಹ ರನ್ನ, ಸತ್ಯಾಶ್ರಯನ ಆಸ್ಥಾನದಲ್ಲಿದ್ದಂತಹ ರನ್ನ, ಸತ್ಯಾಶ್ರಯ ಕೂಡ ಚಕ್ರವರ್ತಿಯಾಗಿದ್ದ. ಹಾಗೆ ಹೊಯ್ಸಳರ ಕಾಲದಲ್ಲಿದ್ದಂತಹ ಜನ್ನ, ಈ 3 ದೊರೆಗಳಿಗೆ ಆಶ್ರಯ ಕೊಟ್ಟಂತಹ ದೊರೆ ಚಕ್ರವರ್ತಿಯಾಗಿದ್ದರಿಂದ ಪೊನ್ನ, ಜನ್ನ, ರನ್ನರಿಗೆ ಕವಿ ಚಕ್ರವರ್ತಿ ಅಂತ ಕರಿತೀವಿ. ಪಂಪನನ್ನ ನಾವು ಕವಿ ಚಕ್ರವರ್ತಿ ಅನ್ನಲ್ಲ. ಯಾಕೆಂದ್ರೆ ಅವನಿಗೆ ಆಶ್ರಯ ಕೊಟ್ಟವನು ಚಕ್ರವರ್ತಿಯಾದಂತಹ ದೊರೆ ಅಥವಾ ಚಕ್ರವರ್ತಿ ಅನ್ನಿಸ್ಕೊಂಡವನು ಆಗಿರ್ಲಿಲ್ಲ. ಅವನೊಬ್ಬ ಸಾಮಂತ ದೊರೆಯಾಗಿದ್ದ. ಹಾಗಾಗಿ ಕವಿ ಚಕ್ರವರ್ತಿಗಳು ಪೊನ್ನ, ರನ್ನ, ಜನ್ನ. ಯಾಕೆಂದರೆ ಅವರಿಗೆ ಆಶ್ರಯ ಕೊಟ್ಟವರು, ಆಶ್ರಯ ಕೊಟ್ಟ ರಾಜರು ಚಕ್ರವರ್ತಿಯಾಗಿದ್ದರು. ಇದೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವ ಪ್ರಮುಖ ಪ್ರಶ್ನೆ. ಕವಿ ಚಕ್ರವರ್ತಿಗಳಲ್ಲಿ ಸರಿಯಾದ ಕವಿಗಳನ್ನ ಗುರುತಿಸಿ. ಪೊನ್ನ, ರನ್ನ, ಜನ್ನ ಇವರು 3 ಜನ ಕವಿ ಚಕ್ರವರ್ತಿಗಳು. ಅಲ್ಲಿಗೆ ಎರಡನೆಯ ಕವಿ ನೋಡಿದೀವಿ ಶ್ರೀ ವಿಜಯ. ಮೊದಲನೇ ಕವಿ ಕವಿರಾಜ ಮಾರ್ಗ, ಎರಡನೆಯ ಕವಿಯಾಗಿ ಪೊನ್ನ. ಪೊನ್ನನ ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯ ಹಾಗೂ ಅವನ ಬಿರುದು ಉಭಯ ಕವಿ ಚಕ್ರವರ್ತಿ. ಅವನಿಗೆ ಆಶ್ರಯ ಕೊಟ್ಟಂತಹ 3ನೇ ಕೃಷ್ಣ. ನಾವು 3ನೇ ಕವಿ ಬರ್ತೀವಿ, ಪಂಪ. Another great poet during the Rashtrakuta period. ಪಂಪ ರಾಷ್ಟ್ರಕೂಟರ ಕಾಲದ ಮತ್ತೊಬ್ಬ ಪ್ರಮುಖ ಕವಿ. ಆದರೆ ಪಂಪನಿಗೆ ಆಶ್ರಯ ಕೊಟ್ಟವನು ಮೇಮುಲವಾಡ ಎನ್ನುವ ರಾಜ್ಯವನ್ನು ಆಳ್ತಾ ಇದ್ದಂತಹ ರಾಷ್ಟ್ರಕೂಟ ಸಾಮಂತ ದೊರೆ ಅರಿಕೇಸರಿ II. ಎರಡನೆಯ ಅರಿಕೇಸರಿ ಎನ್ನುವವನ ಆಸ್ಥಾನದಲ್ಲಿ ಇದ್ದವನು ಪಂಪ. ಅವನು ರಾಷ್ಟ್ರಕೂಟರ ಸಾಮಂತನಾಗಿದ್ದ. ಮೇಮುಲವಾಡ ಎನ್ನುವ ಒಂದು ಚಿಕ್ಕ ರಾಜ್ಯವನ್ನು ಆಳ್ತಾ ಇದ್ದಂತಹ ಎರಡನೆಯ ಅರಿಕೇಸರಿ
ಸಾಮಂತ ಇಮ್ಮಡಿ ಅರಿಕೇಸರಿಯ ಆಸ್ಥಾನದಲ್ಲಿದ್ದವನು ಪಂಪ. ಪಂಪ ವಾಸ್ ಇನ್ ದ ಕೋರ್ಟ್ ಆಫ್ ಅರಿಕೇಸರಿ ದ ಸೆಕೆಂಡ್, ಫ್ಯೂಡೇಟರಿ ಆಫ್ ರಾಷ್ಟ್ರಕೂಟಸ್ ಅಟ್ ವೇಮುಲವಾಡ. ವೇಮುಲವಾಡವನ್ನ ಆಳ್ತಾ ಇದ್ದಂತಹ ಎರಡನೆಯ ಅರಿಕೇಸರಿಯ ಆಸ್ಥಾನದಲ್ಲಿದ್ದಂತಹ ಪಂಪ ಎರಡು ಅದ್ಭುತ ಕೃತಿಗಳನ್ನ ಬರೆದಾನೆ. ಮೊದಲನೇದಾಗಿ ಆತ ಬರೆದಿದ್ದು ವಿಕ್ರಮಾರ್ಜುನ ವಿಜಯ, ಇದನ್ನ ಪಂಪ ಭಾರತ ಅಂತ ಕೂಡ ಕರೀತಾರೆ. ಎರಡನೇದು ಆದಿಪುರಾಣ. ಹೀಗೆ ಎರಡು ಅದ್ವಿತೀಯ ಕೃತಿಗಳನ್ನ ಬರೀತಾನೆ ಪಂಪ. ಪಂಪ ರೋಟ್ ವಿಕ್ರಮಾರ್ಜುನ ವಿಜಯ ಆರ್ ಪಂಪ ಭಾರತ ಅಂಡ್ ಆದಿಪುರಾಣ. ಜೊತೆಯಲ್ಲಿ ಪಂಪನಿಗೆ ಆದಿ ಕವಿ ಅಂತ ಕೂಡ ಕರೀತಾ ಇದ್ರು. ಹಿ ವಾಸ್ ಕಾಲ್ಡ್ ಆಸ್ ಆದಿ ಕವಿ ಆಫ್ ಕನ್ನಡ. ಹೀಗೆ ಪಂಪನ ಬಗ್ಗೆ ನಾವು ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡಿದೀವಿ. ನಾವೇನೆಲ್ಲ ನೋಡಿದ್ವಿ ನೆನಪು ಮಾಡ್ಕೊಳ್ಳೋಣ. ಶ್ರೀ ವಿಜಯ ಮೊದಲನೇದಾಗಿ ನೋಡಿದ್ದು, ಕವಿರಾಜ ಮಾರ್ಗ ಬರೆದಿದ್ದಾನೆ, ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ, ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹರಡಿದೆ ಅಂದಿದ್ದಾನೆ. ಎರಡನೆಯವನು ಉಭಯ ಕವಿ ಚಕ್ರವರ್ತಿ ಎನಿಸಿಕೊಂಡ ಪೊನ್ನ, ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದ ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯವನ್ನ ಬರೆದಿದ್ದಾನೆ. ಮೂರನೇದಾಗಿ ನಾವು ನೋಡಿದ್ದು ಪಂಪ ಅರಿಕೇಸರಿಯ ಆಸ್ಥಾನದಲ್ಲಿದ್ದ ಆದಿಪುರಾಣ ಹಾಗೂ ವಿಕ್ರಮಾರ್ಜುನ ವಿಜಯ ಪಂಪ ಭಾರತವನ್ನ ಬರೆದಿದ್ದಾನೆ ಹಾಗೂ ಆದಿಕವಿ, ಕನ್ನಡದ ಆದಿಕವಿ ಅಂತ ಹೆಸರಾಗಿದ್ದಾನೆ. ಪಂಪನ ಎರಡು ಕೃತಿಗಳು ಕೂಡ ತುಂಬಾ ಮಹತ್ವದ್ದು. ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ, ಇನ್ನೊಂದು ಆದಿಪುರಾಣ. ಕನ್ನಡದ ನಾಲ್ಕನೆಯ ಕವಿಗೆ ಬರ್ತೀವಿ, ಶಿವಕೋಟ್ಯಾಚಾರ್ಯ, ಅನದರ್ ಗ್ರೇಟ್ ಪೋಯಿಟ್. ಶಿವಕೋಟ್ಯಾಚಾರ್ಯ ಹೂ ರೋಟ್ ವಡ್ಡಾರಾಧನೆ. ಕನ್ನಡದ ಮತ್ತೊಂದು ಹೊಸ ಮೈಲಿಗಲ್ಲನ್ನ ಸೃಷ್ಟಿಸಿದಂತಹ ಕೃತಿ ವಡ್ಡಾರಾಧನೆ. ಇದನ್ನ ಕನ್ನಡದ ಹಳಗನ್ನಡದ ಮೊಟ್ಟ ಮೊದಲ ಗದ್ಯ ಸಾಹಿತ್ಯ ಅಂತ ಪರಿಗಣಿಸ್ತೀವಿ. ವಡ್ಡಾರಾಧನೆ ಈಸ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ಪ್ರೋಸ್ ವರ್ಕ್ ಆಫ್ ಓಲ್ಡ್ ಕನ್ನಡ ಲಿಟರೇಚರ್. ಕನ್ನಡ ಸಾಹಿತ್ಯದ, ಹಳೆಗನ್ನಡ ಸಾಹಿತ್ಯದ ಗದ್ಯ ಕೃತಿ, ಮೊಟ್ಟ ಮೊದಲ ಗದ್ಯ ಕೃತಿ ಅನಿಸ್ಕೊಳ್ಳುತ್ತೆ ವಡ್ಡಾರಾಧನೆ. ಆ ವಡ್ಡಾರಾಧನೆಯನ್ನು ಬರೆದವನು ಶಿವಕೋಟ್ಯಾಚಾರ್ಯ. ಇಲ್ಲಿಗೆ 4 ಕವಿಗಳು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿಯಾದ ಕವಿರಾಜ ಮಾರ್ಗವನ್ನ ಬರೆದ ಶ್ರೀ ವಿಜಯ, ಉಭಯ ಕವಿ ಚಕ್ರವರ್ತಿ ಅನಿಸಿಕೊಂಡ ಪೊನ್ನನ ಶಾಂತಿ ಪುರಾಣ ಮತ್ತೆ ಭುವನೈಕ್ಯ ರಾಮಾಭ್ಯುದಯ, ಆದಿಕವಿ ಅನಿಸಿಕೊಂಡ ಪಂಪನ ಆದಿಪುರಾಣ ಮತ್ತೆ ವಿಕ್ರಮಾರ್ಜುನ ವಿಜಯ ಹಾಗೂ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಹಳಗನ್ನಡದ ಮೊದಲ ಗದ್ಯ ಕೃತಿ. ಹೀಗೆ ಕನ್ನಡ ಸಾಹಿತ್ಯದ ಅರಳುವಿಕೆಯ ಕಾಲವನ್ನು ನಾವು ಗಮನಿಸ್ತೀವಿ ರಾಷ್ಟ್ರಕೂಟರ ಕಾಲದಲ್ಲಿ. ಅಲ್ಲಿಗೆ ರಾಷ್ಟ್ರಕೂಟರ ಕಾಲ ಕನ್ನಡ ಸಾಹಿತ್ಯದ ಪರ್ವಕಾಲ ಅಂದ್ರೂ ತಪ್ಪಲ್ಲ. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಅದ್ವಿತೀಯ ಕೊಡುಗೆಗಳನ್ನ ಕೊಟ್ಟಂತಹ ರಾಷ್ಟ್ರಕೂಟರು, ದೇ ಆಲ್ಸೋ ಗೇವ್ ಇಂಪಾರ್ಟೆನ್ಸ್ ಟು ಸಂಸ್ಕೃತ ಲಿಟರೇಚರ್. ಸಂಸ್ಕೃತ ಸಾಹಿತ್ಯಕ್ಕೆ ಕೂಡ ಅವರು ಮಹತ್ವದ ಕೊಡುಗೆಗಳನ್ನ ಕೊಡ್ತಾರೆ. ದೇರ್ ಆರ್ ಮೆನಿ ಸಂಸ್ಕೃತ ಸ್ಕಾಲರ್ಸ್ ಡ್ಯೂರಿಂಗ್ ರಾಷ್ಟ್ರಕೂಟ ಪೀರಿಯಡ್ಸ್. ಅವರನ್ನ ಒಬ್ಬೊಬ್ಬರಾಗಿ ನಾವು ನೋಡೋದಾದ್ರೆ, ಫಸ್ಟ್ ನೇಮ್ ಶಕ್ತಾಯನ. ಶಕ್ತಾಯನವನ್ನು ನಾವು ಮೊದಲನೇದಾಗಿ ತಗೋತೀವಿ. ಸಂಸ್ಕೃತ ಸಾಹಿತ್ಯದಲ್ಲಿ ಶಕ್ತಾಯನ ಹೂ ರೋಟ್ ಶಬ್ದಾನುಶಾಸನ. ಅಲ್ಲಿಗೆ 7 ಜನ ಸಂಸ್ಕೃತ ಸಾಹಿತಿಗಳು ಅವರ ಕೃತಿಗಳನ್ನ ಅಭ್ಯಾಸ ಮಾಡ್ಲಿಕ್ಕಿದ್ದೀವಿ. ಮೊದಲನೆಯ ಕವಿಯಾಗಿ ನಮಗೆ ಸಿಕ್ಕೋನು ಶಕ್ತಾಯನನ ಶಬ್ದಾನುಶಾಸನ. ಇವನು ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಅಂತ ಆಲ್ರೆಡಿ ನೋಡಿದೀವಿ. ಶಬ್ದಾನುಶಾಸನವನ್ನ ಬರೆದಂತಹ ಶಕ್ತಾಯನ. ಎರಡನೇವನು ಮಹಾವೀರಾಚಾರ್ಯ, a great mathematician in the court of ಅಮೋಘ ವರ್ಷ ನೃಪತುಂಗ. ಮಹಾವೀರಾಚಾರ್ಯ wrote ಗಣಿತ ಸಾರ ಸಂಗ್ರಹ. ಗಣಿತ ಸಾರ ಸಂಗ್ರಹವನ್ನು ಬರೆದಂತಹ ಮಹಾವೀರಾಚಾರ್ಯ ಎರಡನೆಯ ಸಂಸ್ಕೃತ ಸಾಹಿತಿಯಾಗಿ ನಮಗೆ ನಿಲ್ಲೋನು. ಮೂರನೆಯವನು ಸ್ವತಃ ರಾಜನಾಗಿದ್ದವನು, ಕವಿಯಾಗಿದ್ದವನು, ಕವಿಗಳ ಪೋಷಕನಾಗಿದ್ದವನು 1ನೇ ಅಮೋಘ ವರ್ಷ. ಅಮೋಘ ವರ್ಷ ಫಸ್ಟ್ ಹೂ ರೋಟ್ ಪ್ರಶ್ನೋತ್ತರ ರತ್ನಮಾಲಾ. ಪ್ರಶ್ನೋತ್ತರ ರತ್ನಮಾಲಾವನ್ನ ಬರೆದಂತಹ 1ನೇ ಅಮೋಘ ವರ್ಷ. ಹೀಗೆ ಸಂಸ್ಕೃತದ ಮೊದಲ 3 ಕವಿಗಳನ್ನ ನಾವು ನೋಡಿದೀವಿ. ಶಕ್ತಾಯನನ ಶಬ್ದಾನುಶಾಸನ, ಮಹಾವೀರಾಚಾರ್ಯನ ಗಣಿತ ಸಾರ ಸಂಗ್ರಹ
ಅಮೋಘ ವರ್ಷನ ಪ್ರಶ್ನೋತ್ತರ ರತ್ನಮಾಲ. ನಾಲ್ಕನೆಯ ಕವಿಗೆ ಬರ್ತೀವಿ. ನಾಲ್ಕನೆಯ ಕವಿಯ ಹೆಸರು ತ್ರಿವಿಕ್ರಮ. ಈ ತ್ರಿವಿಕ್ರಮನ ಮದಾಲಸ ಚಂಪು. ಆ ನಂತರದಲ್ಲಿ ಐದನೆಯ ಕವಿಗೆ ಬರ್ತೀವಿ. ಮತ್ತೆ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದಂತಹ ಕವಿ ಜಿನಸೇನಾಚಾರ್ಯ. ಈತ ಎರಡು ಕೃತಿಗಳನ್ನ ಬರೀತಾನೆ. ಸಂಸ್ಕೃತದಲ್ಲಿ ಆದಿಪುರಾಣ ಹಾಗೂ ಪಾರ್ಶ್ವಾಭ್ಯುದಯ. ಹೀಗೆ ಪಾರ್ಶ್ವಾಭ್ಯುದಯ ಮತ್ತು ಆದಿಪುರಾಣಗಳನ್ನ ಬರೆದಂತಹ ಜಿನಸೇನಾಚಾರ್ಯ ಹಾಗೂ ಕೊನೆಯಲ್ಲಿ ಆರನೆಯ ಕವಿಯಾಗಿ ನೋಡ್ತೀವಿ ಅಸಗ. ಈತ ವರ್ಧಮಾನ ಪುರಾಣವನ್ನ ಬರಿತಾನೆ. ಹೀಗೆ ಶಕ್ತಾಯನ, ಮಹಾವೀರಾಚಾರ್ಯ, ಒಂದನೆಯ ಅಮೋಘ ವರ್ಷ, ತ್ರಿವಿಕ್ರಮ, ಜಿನಸೇನಾಚಾರ್ಯ, ಅಸಗ ಎಂಬ ಪ್ರಾರಂಭದ 6 ಸಂಸ್ಕೃತದ ಮೇಧಾವಿ ಕವಿಗಳ ಪರಿಚಯ ಮಾಡ್ಕೊಂಡಿದೀವಿ. ಅವರ ಕೃತಿಗಳನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದಿವಿ. ಶಬ್ದಾನುಶಾಸನ ಬರೆದವನು ಶಕ್ತಾಯನ. ಗಣಿತ ಸಾರ ಸಂಗ್ರಹ ಬರೆದವನು ಮಹಾವೀರಾಚಾರ್ಯ. ಪ್ರಶ್ನೋತ್ತರ ರತ್ನಮಾಲ ಬರೆದವನು ಒಂದನೆಯ ಅಮೋಘ ವರ್ಷ. ಮದಾಲಸ ಚಂಪು ತ್ರಿವಿಕ್ರಮ. ಆದಿಪುರಾಣ ಸಂಸ್ಕೃತದಲ್ಲಿ ಪಾರ್ಶ್ವಾಭ್ಯುದಯ ಜಿನಸೇನಾಚಾರ್ಯ. ಕನ್ನಡದ ಆದಿಪುರಾಣವನ್ನು ಬರೆದವನು ಪಂಪ. ವರ್ಧಮಾನ ಪುರಾಣವನ್ನು ಬರೆದ ಅಸಗ ಹಾಗೂ ಕೊನೆಯದಾಗಿ ಹಲಾಯುಧ. ಈತ 2 ಕೃತಿಗಳನ್ನು ಬರೀತಾನೆ, ಮೃತ ಸಂಜೀವಿನಿ ಮತ್ತು ಕವಿರಹಸ್ಯ. ಹೀಗೆ ಸಂಸ್ಕೃತ ಸಾಹಿತ್ಯದಲ್ಲಿ ಕೂಡ ಅದ್ವಿತೀಯವಾದಂತಹ ಪ್ರಗತಿಯನ್ನ ಕಂಡ ಕಾಲ ರಾಷ್ಟ್ರಕೂಟರ ಕಾಲ. ಒಂದು ಕಡೆ ಕನ್ನಡ ಸಾಹಿತ್ಯದ ಅರಳುವಿಕೆ, ಸಂಸ್ಕೃತ ಸಾಹಿತ್ಯಕ್ಕೆ ಮತ್ತಷ್ಟು ಪಳಗುವಿಕೆ, ಇವೆರಡನ್ನೂ ಕೊಟ್ಟಂತಹ ಕಾಲ ರಾಷ್ಟ್ರಕೂಟರ ಕಾಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗತ್ತೆ. ಕನ್ನಡದ ನಾಡು ನುಡಿ ಸಂಸ್ಕೃತಿಗೆ ರಾಷ್ಟ್ರಕೂಟರ ಕೊಡುಗೆಯನ್ನ ಬೆನ್ನು ತಟ್ಟಿ ಪ್ರಶಂಸೆ ಮಾಡಬೇಕಾಗತ್ತೆ. ಹೀಗೆ 7 ಕವಿಗಳು ಸಂಸ್ಕೃತದಲ್ಲಿ, 4 ಕವಿಗಳು ಕನ್ನಡದಲ್ಲಿ. ಕೊನೆಯಲ್ಲಿ ಕವಿಗಳ ಹೆಸರು ಕನ್ನಡದಲ್ಲಿ ನನ್ನೊಟ್ಟಿಗೆ ನೀವು ಕೂಡ ಹೇಳ್ತಿರಲ್ವಾ? ಶ್ರೀ ವಿಜಯ ಕವಿರಾಜ ಮಾರ್ಗ, ಪೊನ್ನ ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯ, ಪಂಪ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ, ಶಿವಕೋಟ್ಯಾಚಾರ್ಯ ವಡ್ಢಾರಾಧನೆ, ಶಕ್ತಾಯನ ಶಬ್ದಾನುಶಾಸನ, ಮಹಾವೀರಾಚಾರ್ಯ ಗಣಿತ ಸಾರ ಸಂಗ್ರಹ, ಒಂದನೇ ಅಮೋಘ ವರ್ಷ ಪ್ರಶ್ನೋತ್ತರ ರತ್ನಮಾಲಾ, ತ್ರಿವಿಕ್ರಮ ಮದಾಲಸ ಚಂಪು, ಜಿನಸೇನಾಚಾರ್ಯ ಆದಿಪುರಾಣ ಮತ್ತು ಪಾರ್ಶ್ವಾಭ್ಯುದಯ, ಅಸಗ ವರ್ಧಮಾನ ಪುರಾಣ ಹಾಗೂ ಕೊನೆಯಲ್ಲಿ ಹಲಾಯುಧ ಮೃತ ಸಂಜೀವಿನಿ ಮತ್ತು ಕವಿರಹಸ್ಯ. ಹೀಗೆ ಸಾಹಿತ್ಯದ ಕೊಡುಗೆಗಳನ್ನ ಅಭ್ಯಾಸ ಮಾಡಿ ಕೊನೆಯ ಕೊಡುಗೆಗೆ ಬರೋಣ. ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ. ರಾಷ್ಟ್ರಕೂಟ ರೂಲರ್ಸ್ ಹ್ಯಾವ್ ಗಿವನ್ ವಂಡರ್ಫುಲ್ ಕಾಂಟ್ರಿಬ್ಯೂಷನ್ಸ್ ಟು ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅದ್ಭುತ ಕೊಡುಗೆಯನ್ನ ಕೊಟ್ಟವರು ರಾಷ್ಟ್ರಕೂಟರು. ಅವರು ಏನೆಲ್ಲ ಕಟ್ತಾರೆ ಅಂತ ನಾವು ಫಸ್ಟ್ ನೋಡ್ಬೇಕು. ದೇ ಬಿಲ್ಟ್ ಸ್ಟ್ರಕ್ಚರಲ್ ಟೆಂಪಲ್ಸ್, ದೇವಾಲಯಗಳನ್ನ ಕಟ್ಟಿಸ್ತಾರೆ. ಕೇವ್ ಟೆಂಪಲ್ಸ್, ಗುಹಾ ದೇವಾಲಯಗಳನ್ನ ಕಟ್ಟಿಸ್ತಾರೆ. ದೇ ಬಿಲ್ಟ್ ಸ್ಟ್ರಕ್ಚರಲ್ ಟೆಂಪಲ್ಸ್, ಕೇವ್ ಟೆಂಪಲ್ಸ್ ಅಂಡ್ ಬಸ್ದೀಸ್, ಬಸದಿಗಳನ್ನ ಕಟ್ಟಿಸ್ತಾರೆ. ಇದನ್ನ ಆರಂಭದಲ್ಲಿ ನಾವು ಬರೀಬೇಕು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅದ್ಭುತ ಕೊಡುಗೆಗಳನ್ನ ಕೊಟ್ಟವರು ರಾಷ್ಟ್ರಕೂಟರು. ಅವ್ರೇನೇನ್ ಕಟ್ಟಿಸಿದ್ದಾರೆ? ದೇವಾಲಯಗಳನ್ನ, ಗುಹಾಂತರ ದೇವಾಲಯಗಳನ್ನ, ಬಸದಿಗಳನ್ನ. ಹಾಗಾದ್ರೆ ಎಲ್ಲೆಲ್ಲಿ ಕಟ್ಟಿಸಿದ್ದಾರೆ ಅದನ್ನೇ ನಾವು ಎರಡನೇ ಭಾಗದಲ್ಲಿ ನೋಡಬೇಕು. ದ ಆರ್ಟಿಸ್ಟಿಕ್ ಸೆಂಟರ್ಸ್ ಆಫ್ ರಾಷ್ಟ್ರಕೂಟಾಸ್. ದೇರ್ ಆರ್ ಮೇನ್ಲಿ 3 ಸೆಂಟರ್ಸ್: ಅಜಂತ, ಎಲ್ಲೋರಾ ಅಂಡ್ ಎಲಿಫೆಂಟಾ. ಇವರ ಕಲಾ ಸ್ಮಾರಕಗಳು 3. ಯಾವುದು ಅವರ ಕಲಾ ಕೇಂದ್ರಗಳು ಅಂತ ನೋಡೋದಾದ್ರೆ, ಇವತ್ತಿನ ಮಹಾರಾಷ್ಟ್ರದಲ್ಲಿರುವಂತಹ ಅಜಂತ ಇವರ ಕಲಾ ಕೇಂದ್ರಗಳಲ್ಲಿ ಒಂದು, ಇನ್ನೊಂದು ಎಲ್ಲೋರಾ ಕೇವ್ಸ್ ಹಾಗೂ ಎಲಿಫೆಂಟಾ, ಮುಂಬೈನ ಸಮೀಪದಲ್ಲಿರುವಂತಹ ಎಲಿಫೆಂಟಾ. ದ ಆರ್ಟಿಸ್ಟಿಕ್ ಸೆಂಟರ್ಸ್ ಆಫ್ ರಾಷ್ಟ್ರಕೂಟಾಸ್ ವೇರ್ ಎಲ್ಲೋರಾ, ಅಜಂತ ಅಂಡ್ ಎಲಿಫೆಂಟಾ. ಎಲ್ಲೋರಾ, ಅಜಂತ ಮತ್ತು ಎಲಿಫೆಂಟಾಗಳಲ್ಲಿ ತಮ್ಮ ಸ್ಮಾರಕಗಳನ್ನು ನಿರ್ಮಿಸುತ್ತಾರೆ ರಾಷ್ಟ್ರಕೂಟರು. ರಾಷ್ಟ್ರಕೂಟರ ಈ ಕಲಾ ಕೇಂದ್ರಗಳನ್ನ ಭಾರತದ ನಕ್ಷೆಯಲ್ಲಿ ನೋಡುವುದಾದ್ರೆ, ನಾವೀಗಾಗಲೇ ನೋಡಿದೀವಿ
ಅಜಂತಾದಲ್ಲಿ ಅವರು ತಮ್ಮ ಕಲಾ ಸ್ಮಾರಕಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು, ಎಲ್ಲೋರಾದಲ್ಲಿ ತಮ್ಮ ಕಲಾ ಸ್ಮಾರಕಗಳನ್ನು ನಿರ್ಮಿಸಿಕೊಂಡಿದ್ರು. ಜೊತೆಗೆ ಮುಂಬೈ ಸಮೀಪದ ಎಲಿಫೆಂಟಾದಲ್ಲಿ ಕೂಡ ಅವರು ಕಲಾ ಸ್ಮಾರಕಗಳನ್ನು ನಿರ್ಮಿಸಿದ್ರು. ಇದನ್ನ ನಾವು ಒಂದೊಂದಾಗಿ ಪ್ರಮುಖವಾದಂತಹ ಸಂಗತಿಗಳನ್ನ ಮತ್ತೊಮ್ಮೆ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೆಯದಾಗಿ ಬಹಳ ಮುಖ್ಯವಾಗಿ ಎಲ್ಲೋರಾದ ಕೈಲಾಸನಾಥ ದೇವಾಲಯ. ಎಲ್ಲೋರಾದಲ್ಲಿರುವಂತಹ ಅತ್ಯಂತ ಶ್ರೇಷ್ಠ ದೇವಸ್ಥಾನ ಕೈಲಾಸನಾಥ ದೇವಾಲಯ. ಈ ಕೈಲಾಸನಾಥ ದೇವಾಲಯದ ಬಗ್ಗೆ ತಿಳ್ಕೊಳ್ಳುವಾಗ ಕೈಲಾಸನಾಥ ಟೆಂಪಲ್ ಏನಿದೆ ಇದು ಎಲ್ಲೋರಾದಲ್ಲಿದೆ. ಎಲ್ಲೋರಾ ಇನ್ ಔರಂಗಾಬಾದ್ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ ರಾಜ್ಯದಲ್ಲಿರುವಂತಹ ಔರಂಗಾಬಾದ್ ಜಿಲ್ಲೆಯಲ್ಲಿ ಎಲ್ಲೋರಾ ಇದೆ. ಆ ಎಲ್ಲೋರಾದಲ್ಲಿರುವಂತಹ ಕೈಲಾಸನಾಥ ದೇವಾಲಯ, ಆ ಮೊನೋಲಿಥಿಕ್ ಸ್ಟೋನ್ ಟೆಂಪಲ್ Kailasanatha Devalaya at Ellora is world famous. There are 34 caves in Ellora. ಎಲ್ಲೋರಾದಲ್ಲಿ 34 ಗುಹಾಲಯಗಳಿದ್ದಾವೆ. ಈ 34 ಗುಹಾಲಯಗಳಲ್ಲಿ 5 of them belongs to Hinduism. 5 ಗುಹಾಲಯಗಳು ಹಿಂದೂ ಧರ್ಮಕ್ಕೆ ಸೇರಿದಾವೆ. ಹೀಗೆ ಅವರ ಕಲಾ ಕೇಂದ್ರಗಳನ್ನು ಅಭ್ಯಾಸ ಮಾಡುವಾಗ ಎಲ್ಲೋರಾದ ಕೈಲಾಸನಾಥ ದೇವಾಲಯ, ಫಸ್ಟ್ ಎಲ್ಲೋರಾದ ಪರಿಚಯ ಮಾಡ್ಕೊಳ್ತಾ ಇದೀವಿ. ಎಲ್ಲೋರಾ ಇರೋದು ಮಹಾರಾಷ್ಟ್ರ ರಾಜ್ಯದಲ್ಲಿ ಔರಂಗಾಬಾದ್ ಜಿಲ್ಲೆಯಲ್ಲಿ. ಅಲ್ಲಿ 34 ಗುಹಾಲಯಗಳಿದ್ದಾವೆ. 5 ಹಿಂದೂ ಧರ್ಮಕ್ಕೆ ಸೇರಿದೆ. ಆ 5ರಲ್ಲಿ ಅದ್ಭುತವಾದ ದೇವಾಲಯ ಅಂತಂದ್ರೆ ಅದು ಕೈಲಾಸನಾಥ ಟೆಂಪಲ್. ವಿಶ್ವ ಪ್ರಸಿದ್ಧವಾದಂತಹ ದೇವಸ್ಥಾನ ಅಂತ ನೋಡ್ತೀವಿ. ಹಾಗಾದ್ರೆ ಆ ದೇವಸ್ಥಾನದ ಪರಿಚಯ, ಇದನ್ನ ಯಾರು ಕಟ್ಟಿಸಿದ್ರು, ಏನೆಲ್ಲ ವಿಶೇಷತೆಗಳಿದಾವೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಬರಬೇಕು. ಕೈಲಾಸನಾಥ ದೇವಾಲಯದ ಚಿತ್ರದೊಂದಿಗೆ ನಾವಿಲ್ಲಿ ಅದರ ಹಿನ್ನೆಲೆಯನ್ನ ಹಾಗೂ ವಿವಿಧ ವೈಶಿಷ್ಟ್ಯತೆಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಈ ಕೈಲಾಸನಾಥ ದೇವಾಲಯವನ್ನ 1ನೇ ಕೃಷ್ಣ ಸಾಮಾನ್ಯ ಶಕ 770ರಲ್ಲಿ ಕಟ್ಟಿಸ್ತಾನೆ. ಕೈಲಾಸನಾಥ ಟೆಂಪಲ್ ವಾಸ್ ಬಿಲ್ಟ್ ಬೈ ಕೃಷ್ಣ in 770 ಕಾಮನ್ ಎರಾ. 1ನೇ ಕೃಷ್ಣ ಸಾಮಾನ್ಯ ಶಕ 770ರಲ್ಲಿ ದೇವಸ್ಥಾನವನ್ನ ಕಟ್ಟಿಸ್ತಾನೆ. ಏಕಶಿಲಾ ಬಂಡೆಯೊಂದನ್ನ ಕೊರೆದು ನಿರ್ಮಿಸಿದ ಗುಹಾ ದೇವಾಲಯ, ಆ ಮೊನೋಲಿಥಿಕ್ ಸ್ಟೋನ್ ಟೆಂಪಲ್. ಇದು ತುಂಬಾ ಮಹತ್ವದ್ದು. ಏಕಶಿಲಾ ಬಂಡೆಯನ್ನ ಕೊರೆದು ನಿರ್ಮಾಣ ಮಾಡಿದ ದೇವಸ್ಥಾನ 1ನೇ ಕೃಷ್ಣ 770ರಲ್ಲಿ ಕಟ್ಟಿಸ್ತಾನೆ. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಕೂಡ ಇದೆ. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸಿದವರು ಯಾರು? ಕೈಲಾಸನಾಥ ದೇವಾಲಯವನ್ನ ಯಾರು ಕಟ್ಟಿಸಿದರು? ಎಲ್ಲಿ ಕಟ್ಟಿಸಿದರು? 1ನೇ ಕೃಷ್ಣ ಎಲ್ಲೋರಾದಲ್ಲಿ ಕಟ್ಟಿಸಿದ 770ರಲ್ಲಿ. ಹಾಗೂ ಇದರ ಒಂದು ವಿಸ್ತೀರ್ಣದ ಪರಿಚಯವನ್ನ, ಅದರ ವಿಸ್ತಾರವನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಾದ್ರೆ 164 ಅಡಿ ಉದ್ದ ಇದೆ, 164 feet ಲಾಂಗ್. ಜೊತೆಯಲ್ಲಿ 109 ಅಡಿ ಅಗಲ ಇದೆ, 109 feet ವೈಡ್. ಜೊತೆಯಲ್ಲಿ 92 feet ಹೈಟ್, 92 ಅಡಿ ಎತ್ತರವನ್ನ ಹೊಂದಿರುವ ಆ ಬಂಡೆಯನ್ನ, ಬೃಹದಾಕಾರದ ಬಂಡೆಯನ್ನ ನಾವು ಕಲ್ಪಿಸ್ಕೊಳ್ಬೇಕು. 164 ಅಡಿ ಉದ್ದದ, 109 ಅಡಿ ಅಗಲದ, 92 ಅಡಿ ಎತ್ತರದ ಏಕಶಿಲಾ ಬಂಡೆಯನ್ನ ಕೊರೆದು ನಿರ್ಮಾಣ ಮಾಡಿದ ದೇವಸ್ಥಾನ. ಹೀಗೆ ಅದರ ಉದ್ದ, ಅಗಲ, ಎತ್ತರವನ್ನ ನಾವು ಗಮನಿಸಿದ ಮೇಲೆ ಇನ್ನೇನು ವಿಶೇಷತೆ ಇದೆ ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕಾದದ್ದು ಅಂತ ನೋಡೋದಾದ್ರೆ, ಇದು ದ್ರಾವಿಡ ಶೈಲಿಯಲ್ಲಿದೆ. ದಕ್ಷಿಣ ಭಾರತದ ವಾಸ್ತುಶಿಲ್ಪ ಕಲಾ ಶೈಲಿಯನ್ನ ದ್ರಾವಿಡ ಶೈಲಿ ಅಂತ ಕರಿತೀವಿ. ಹಾಗಾದ್ರೆ ಆ ದ್ರಾವಿಡ ಶೈಲಿಯಲ್ಲಿ ಏನೆಲ್ಲ ಅಂಶಗಳನ್ನ ನಾವು ಮುಖ್ಯವಾಗಿ ಪರಿಗಣಿಸ್ತೀವಿ ಅಂತ ನೋಡೋದಾದ್ರೆ, ದೇವಾಲಯದ ಎದುರುಗಡೆಯಲ್ಲಿ ಮಹಾದ್ವಾರ ಇದೆ. ಅದರ ಎಂಟ್ರೆನ್ಸ್ ಅನ್ನು ನಾವು ಗಮನಿಸ್ತೀವಿ, ಮಹಾದ್ವಾರ ಇದೆ. ನಾವಿದೆಲ್ಲವನ್ನ ಮೆನ್ಷನ್ ಮಾಡಬೇಕು. ಕೈಲಾಸನಾಥ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದೆ. ಮತ್ತೇನೇನು ಅಂಶಗಳಿದ್ದಾವೆ? ಮಹಾದ್ವಾರ ಇದೆ, ಒಂದು ಚೌಕಾಂಗಣ ಇದೆ, ನಾವು ಗಮನಿಸಬಹುದು. ಒಂದು ಹೊರ ಬೇಲಿ ಇದೆ, ಚೌಕಾಕೃತಿಯ ಬೇಲಿಯನ್ನ ಗಮನಿಸ್ತೀವಿ. ಇದನ್ನ ಕ್ವಾಡ್ರಾಂಗಲ್ ಅಂತ ನಾವು ಗಮನಿಸ್ತೀವಿ. ನಾನು ಒಳ ಭಾಗದಲ್ಲಿ ಇದನ್ನು ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಾಕಾರ, ಕ್ವಾಡ್ರಾಂಗಲ್ ಇದೆ. ಮೊದಲನೇದು ಮಹಾದ್ವಾರ ಇದೆ, ಆ ನಂತರದಲ್ಲಿ ಕ್ವಾಡ್ರಾಂಗಲ್ ಅನ್ನ ಗಮನಿಸ್ತೀವಿ. ಜೊತೆಯಲ್ಲಿ ಶಿಖರವನ್ನ ಗಮನಿಸ್ತೀವಿ. ಈ ದೇವಸ್ಥಾನದಲ್ಲಿ ಬಹಳ ಅದ್ಭುತವಾದ ಕಲಾಕೃತಿಯಿಂದ ಕೂಡಿರುವ, ವಿಶಿಷ್ಟ ಕೆತ್ತನೆಯಿಂದ ಕೂಡಿರುವ ಶಿಖರವನ್ನ ಗಮನಿಸ್ತೀವಿ.
ಜೊತೆಯಲ್ಲಿ ಗರ್ಭಗುಡಿಯಲ್ಲಿ ಶಿವಲಿಂಗವನ್ನ ನೋಡ್ತೀವಿ. ಹೀಗೆ ದ್ರಾವಿಡ ಶೈಲಿಯಲ್ಲಿದೆ. ಮಹಾದ್ವಾರ ಇದೆ, ನೆನಪಿಸ್ಕೊಳ್ಳಿ, ಮಹಾದ್ವಾರ ಇದೆ. ಆನಂತರ ಒಂದು ಚೌಕಾಂಗಣ ಅಥವಾ ಪ್ರಾಕಾರ ಇದೆ. ಆನಂತರದಲ್ಲಿ ಶಿಖರ ಇದೆ, ಆಮೇಲೆ ಲಿಂಗ ಇದೆ. ಹೀಗೆ ಈ ಎಲ್ಲ ದ್ರಾವಿಡ ಶೈಲಿಯ ಲಕ್ಷಣಗಳನ್ನ ಒಳಗೊಂಡಂತಹ ದೇವಸ್ಥಾನ ಕೈಲಾಸನಾಥ ದೇವಾಲಯ. ಇನ್ನು ಮುಂದುವರೆದು ಈ ದೇವಸ್ಥಾನದ ಎದುರುಗಡೆಗೆ 2 ಕಂಬಗಳಿದಾವೆ, ಜೊತೆಯಲ್ಲಿ 2 ಮಹಾನ್ ಆನೆಗಳಿದಾವೆ. ಇದು ಈ ದೇವಸ್ಥಾನದ ಸೌಂದರ್ಯವನ್ನ ಮತ್ತಷ್ಟು ಉಜ್ವಲಗೊಳಿಸಿದೆ ಅಂದ್ರೂ ತಪ್ಪಾಗಲ್ಲ. ಸೊ 2 great pillars and 2 huge elephants near this temple. ಈ ದೇವಸ್ಥಾನದ ಹತ್ತಿರ 2 ಬೃಹತ್ ಸ್ತಂಭಗಳು, 2 ಆನೆಗಳು ಕಾಣ್ತಾ ಇದ್ದಾವೆ. ಏನ್ ಸರ್ ಒಂದೊಂದೇ ಕಾಣ್ತಾ ಇದೆ ಅಂತ ಅನ್ಕೊಳ್ಬೇಡಿ, 2 ಆನೆಗಳು ಇದ್ದಾವೆ, 2 ಕಂಬಗಳು ಇದ್ದಾವೆ. ಈ ಚಿತ್ರದಲ್ಲಿ ಮಾತ್ರ ಒಂದೊಂದೇ ಕಾಣ್ತಾ ಇದೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ತೀರಾ ಅಂತ ಭಾವಿಸ್ಕೊಳ್ತಾ ಮುಂದಕ್ಕೆ ಹೋಗೋಣ. ಏನೆಲ್ಲ ಇದೆ? ದ್ರಾವಿಡ ಶೈಲಿಯಲ್ಲಿದೆ, ಮಹಾದ್ವಾರ ಇದೆ, ಶಿಖರ ಇದೆ, ಪ್ರಾಂಗಣ ಇದೆ, ಲಿಂಗ ಇದೆ, 2 ಬೃಹತ್ ಕಂಬಗಳಿದ್ದಾವೆ, 2 ಬೃಹತ್ ಆನೆಗಳಿದ್ದಾವೆ. ಇವುಗಳ ಜೊತೆಯಲ್ಲಿ ಇನ್ ಫ್ರಂಟ್ ಆಫ್ ಗರ್ಭಗೃಹ there is a ನಂದಿ ಮಂಟಪ. ನಂದಿ ಮಂಟಪ ಕೂಡ ಇದೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ನಂದಿ ಮಂಟಪ ಇದೆ. ಸಾಮಾನ್ಯವಾಗಿ ಶಿವನ ದೇವಸ್ಥಾನಗಳಲ್ಲಿ ನಂದಿ ಮಂಟಪ ಇದ್ದೇ ಇರುತ್ತೆ. ಜೊತೆಯಲ್ಲಿ ಪರಿವಾರ ದೇವರುಗಳು. there are 5 ಪರಿವಾರ ಡಿವೋಟೀಸ್ ಸರೌಂಡಿಂಗ್ಸ್ ಇನ್ ದ ಟೆಂಪಲ್. ಟೆಂಪಲ್ನ ಸುತ್ತಮುತ್ತಲು 5 ಪರಿವಾರ ದೇವರುಗಳಿದ್ದಾವೆ. ಪರಿವಾರ ದೇವರು ಅಂದ್ರೆ ಒಂದು ಮುಖ್ಯ ದೇವರ ಗರ್ಭಗುಡಿಯ ಜೊತೆಯಲ್ಲಿ ಬೇರೆ ಬೇರೆ ದೇವರುಗಳನ್ನ ನಾವು ಗಮನಿಸ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಶಿವನ ದೇವಸ್ಥಾನ ಅಂತಂದ್ರೆ ಅಲ್ಲಿ ಗಣಪತಿಯ ಒಂದು ಸಣ್ಣ ಗುಡಿ ಇರುತ್ತೆ, ಸುಬ್ರಹ್ಮಣ್ಯನ ಒಂದು ಸಣ್ಣ ಗುಡಿ ಇರುತ್ತೆ, ಅಥವಾ ನವಗ್ರಹಗಳ ಒಂದು ಸಣ್ಣ ಗುಡಿ ಇರುತ್ತೆ, ಆಮೇಲೆ ದುರ್ಗೆಯ ಒಂದು ಸಣ್ಣ ಗುಡಿ ಇರುತ್ತೆ. ಇದೆಲ್ಲವನ್ನು ನಾವು ಪರಿವಾರ ದೇವತೆ, ಸರೌಂಡಿಂಗ್ಸ್ ಡಿವೋಟೀಸ್ ಅಂತ ಕರಿತೀವಿ. ಇಲ್ಲಿ 5 ಪರಿವಾರ ದೇವರುಗಳನ್ನ ನಾವು ಗಮನಿಸ್ತೀವಿ. ಸಬಾರ್ಡಿನೇಟ್ ಡಯಟೀಸ್ ಅರೌಂಡ್ ದ ಗರ್ಭಗೃಹ. 5 ಪರಿವಾರ ದೇವರುಗಳನ್ನ ಒಳಗೊಂಡಿದೆ ಈ ದೇವಸ್ಥಾನ. ಅಲ್ಲಿಗೆ ನಂದಿ ಮಂಟಪ ಇದೆ, ಪರಿವಾರ ದೇವತೆಗಳಿದ್ದಾರೆ. ಜೊತೆಯಲ್ಲಿ there are sculptures, many sculptures. ಅದರಲ್ಲಿಯೂ ವಿಶೇಷವಾಗಿ ಅನೇಕ ವಿಗ್ರಹಗಳು ಇದಾವೆ. ಅದರಲ್ಲಿ ಶಿವಲೀಲಾ sculptures attracts the attention of tourists. ಪ್ರವಾಸಿಗರ ಕಣ್ಮನವನ್ನ ಸೆಳೆಯುವಂತಹ ಶಿವಲೀಲೆಗೆ ಸಂಬಂಧಪಟ್ಟಂತಹ ಶಿಲ್ಪಗಳು ಈ ದೇವಸ್ಥಾನದಲ್ಲಿ ತುಂಬಾನೇ ಪ್ರಸಿದ್ಧವಾಗಿದೆ. ದ ಸ್ಕಲ್ಪ್ಚರ್ ಆಫ್ ಶಿವಲೀಲಾ attracts the attention of tourists. ಪ್ರವಾಸಿಗರ ಕಣ್ಮನವನ್ನ ಸೆಳೆಯುವ ಶಿವಲೀಲೆಗೆ ಸಂಬಂಧಪಟ್ಟಂತಹ ವಿಗ್ರಹಗಳು ಈ ದೇವಸ್ಥಾನದಲ್ಲಿದ್ದಾವೆ. ಜೊತೆಯಲ್ಲಿ ಮೆನಿ ಸ್ಕಲ್ಪ್ಚರ್ಸ್ ಲೈಕ್ ಅಷ್ಟ ದಿಕ್ಪಾಲಕಾಸ್, ಗಂಗಾ, ಯಮುನಾ ಅಂಡ್ ಸರಸ್ವತಿ ಆಲ್ಸೋ ವೇರ್ ಕ್ಯಾರ್ಡ್. ಅಲ್ಲಿ ಅನೇಕ ಮೂರ್ತಿ ಶಿಲ್ಪಗಳನ್ನ, ವಿಗ್ರಹಗಳನ್ನ ಕೆತ್ತಿದ್ದಾರೆ. ಆ 5 ಪರಿವಾರ ದೇವರುಗಳು, ನಂದಿ ಮಂಟಪ, ಶಿವಲೀಲೆಗೆ ಸಂಬಂಧಪಟ್ಟ ವಿಗ್ರಹಗಳ ಜೊತೆಗೆ ಅಷ್ಟ ದಿಕ್ಪಾಲಕರು, 8 ದಿಕ್ಕನ್ನ ಕಾಯುವಂತಹ ಪಾಲಕರು, ಅಷ್ಟ ದಿಕ್ಕುಗಳನ್ನ ಕಾಯುವವರು, ಜೊತೆಯಲ್ಲಿ ಗಂಗಾ, ಯಮುನಾ, ಸರಸ್ವತಿ ಅಂತಹ ವಿಗ್ರಹಗಳನ್ನ ಕೂಡ ಕೆತ್ತಿದ್ದಾರೆ. ಹೀಗೆ ಇಡೀ ದೇವಸ್ಥಾನ ಅನೇಕ ಕಲಾಕೃತಿಗಳಿಂದ ತುಂಬಿದ್ದರೂ ಒಂದು ದೃಶ್ಯ ತುಂಬಾನೇ ಮಹತ್ವದ್ದಾಗಿದೆ. ರಾವಣ ಕೈಲಾಸ ಪರ್ವತವನ್ನು ಎತ್ತುತ್ತಿರುವಂತಹ ದೃಶ್ಯ ತುಂಬಾನೇ ಅದ್ಭುತವಾಗಿದೆ. ಹಾಗಾಗಿಯೇ ಈ ದೇವಸ್ಥಾನವನ್ನ ಕೈಲಾಸನಾಥ ದೇವಾಲಯ ಅಂತ ಕರೀತಾರೆ. ಅಲ್ಲಿಗೆ ಕೈಲಾಸನಾಥ ದೇವಾಲಯಕ್ಕೆ ಆ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ರಾವಣ ಹೋಲ್ಡಿಂಗ್ ದ ಕೈಲಾಸ ಮೌಂಟೇನ್ ಈಸ್ ವೆರಿ ವೆರಿ ಅಟ್ರಾಕ್ಟಿವ್ ಅಂಡ್ ಹೆನ್ಸ್ ದ ಟೆಂಪಲ್ ಗೆಟ್ಸ್ ದ ನೇಮ್ ಕೈಲಾಸನಾಥ. ಕೈಲಾಸನಾಥ ಎನ್ನುವ ಹೆಸರು ಬಂದಿದ್ದು ಯಾಕೆ ಅಂತ ಕೇಳಿದ್ರೆ, ರಾವಣ ಆ ಕೈಲಾಸ ಪರ್ವತವನ್ನು ಎತ್ತಾ ಇದ್ದಾನೆ. ಭಾರವಾದಂತಹ ಕೈಲಾಸ ಪರ್ವತ, ಆ ಕೈಲಾಸ ಪರ್ವತದ ಅದ್ಭುತ ಸಸ್ಯ ರಾಶಿ, ಅದನ್ನ ಎತ್ತುವುದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ರಾವಣ, ಆ ರಾವಣನ ಮುಖದಲ್ಲಿ ಇರುವಂತಹ ಬೆವರ ಹನಿಗಳು, ಅವನ ಕೈಯಲ್ಲಿರುವಂತಹ ಸ್ನಾಯುಗಳು, ಟೋಟಲಿ ವೆರಿ ವೆರಿ ಅಟ್ರಾಕ್ಟಿವ್. ರಾವಣ ಹೋಲ್ಡಿಂಗ್ ದ ಕೈಲಾಸ ಮೌಂಟೇನ್ ಇಸ್ ವೆರಿ ವೆರಿ ಅಟ್ರಾಕ್ಟಿವ್ ಅಂಡ್ ಹೆನ್ಸ್ ದ ಟೆಂಪಲ್ ಗೆಟ್ಸ್ ದ ನೇಮ್ ಕೈಲಾಸನಾಥ.
ಕೈಲಾಸನಾಥ ಎನ್ನುವ ಹೆಸರು ಆ ಕಾರಣದಿಂದ ಬಂತು. ಹೀಗೆ ಇವೆಲ್ಲವನ್ನ ಬರೆದಿರ. ಸ್ಥೂಲವಾಗಿ ನೆನಪಿಟ್ಕೊಳ್ಳಿ, ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಎಲ್ಲೋರಾ ಇದೆ. 34 ಗುಹೆಗಳಿದ್ದಾವೆ. 5 ಗುಹೆಗಳು ಹಿಂದೂ ಧರ್ಮಕ್ಕೆ ಸೇರಿವೆ. ಆ 5ರಲ್ಲಿ ಕೈಲಾಸನಾಥ ದೇವಾಲಯ ತುಂಬಾನೇ ಪ್ರಮುಖವಾದದ್ದು. ಈ ಕೈಲಾಸನಾಥ ದೇವಾಲಯವನ್ನು 1ನೇ ಕೃಷ್ಣ 770ರಲ್ಲಿ ಕಟ್ಟಿಸ್ತಾನೆ. 164 ಅಡಿ ಉದ್ದ, 109 ಅಡಿ ಅಗಲ, 92 ಅಡಿ ಎತ್ತರವಿದೆ. ದ್ರಾವಿಡ ಶೈಲಿಯಲ್ಲಿದೆ. ಮಹಾದ್ವಾರ ಇದೆ, ಶಿವಲಿಂಗ ಇದೆ, ಶಿಖರ ಇದೆ, ಪ್ರಾಕಾರ ಇದೆ. ಜೊತೆಯಲ್ಲಿ ಶಿವಲೀಲೆಗೆ ಸಂಬಂಧಪಟ್ಟಂತಹ ವಿಗ್ರಹಗಳಿದ್ದಾವೆ. ಅಷ್ಟ ದಿಕ್ಪಾಲಕರ ವಿಗ್ರಹಗಳಿದ್ದಾವೆ. 2 ಬೃಹತ್ ಸ್ತಂಭಗಳಿದ್ದಾವೆ. 2 ಬೃಹತ್ ಆನೆಗಳಿದ್ದಾವೆ. ಜೊತೆಯಲ್ಲಿ ಗಂಗಾ, ಯಮುನಾ, ಸರಸ್ವತಿಯರ ವಿಗ್ರಹ ಇದೆ. ಎಲ್ಲಕ್ಕಿಂತ ವಿಶೇಷವಾಗಿ ರಾವಣನು ಕೈಲಾಸ ಪರ್ವತವನ್ನ ಎತ್ತುತ್ತಿರುವಂತಹ ದೃಶ್ಯ ಮನಮೋಹಕವಾಗಿದೆ. ಎಲ್ಲವನ್ನ ನೋಡಿದಂತಹ ಡಾಕ್ಟರ್ ವಿ.ಎ. ಸ್ಮಿತ್ ಒಂದು ಮಾತು ಹೇಳ್ತಾರೆ, ಜಗತ್ತಿನ ಅತ್ಯದ್ಭುತ ಕಲಾಕೃತಿಯೊಂದಿದ್ರೆ ಅದು ಕೈಲಾಸನಾಥ ದೇವಸ್ಥಾನ ಅಂತ. ಸೊ ಡಾಕ್ಟರ್ ವಿ.ಎ. ಸ್ಮಿತ್ ಹೇಳ್ತಾರೆ, ಜಗತ್ತಿನ ಅದ್ಭುತ ಕಲಾಕೃತಿ. ಅಕಾರ್ಡಿಂಗ್ ಟು ವಿ.ಎ. ಸ್ಮಿತ್, the greatest artistic works of the world. He describes Kailasanatha temple as the greatest artistic works of the world. ಜಗತ್ತಿನ ಅತ್ಯದ್ಭುತ ಕಲಾಕೃತಿ ಅನ್ನುವ ಮಾತನ್ನ ವಿ.ಎ. ಸ್ಮಿತ್ ಈ ದೇವಸ್ಥಾನಕ್ಕೆ ಹೇಳ್ತಾರೆ, ಕೈಲಾಸನಾಥ ದೇವಾಲಯಕ್ಕೆ. ಅಂತಹ ಅದ್ಭುತ ದೇವಾಲಯವನ್ನ ಕೊಡುಗೆಯಾಗಿ ಕೊಟ್ಟವರು ರಾಷ್ಟ್ರಕೂಟರು, ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣ, ಆ ರಾಷ್ಟ್ರಕೂಟರ ಕಾಲದ ಶಿಲ್ಪಿಗಳು. ಅಲ್ಲಿಗೆ ಒಂದು ಬಹಳ ಮಹತ್ವದ ಅಂಶವನ್ನು ನೋಡಿದ ಮೇಲೆ ಇನ್ನು ಬೇರೆ ಬೇರೆ ಗುಹೆಗಳು ಎಲ್ಲೋರಾದಲ್ಲಿ ಇತರ ಹಿಂದೂ ದೇವಾಲಯಗಳಿದ್ದಾವೆ. 5 ಹಿಂದೂ ದೇವಾಲಯಗಳಿದ್ದಾವೆ ಅಂತ ನೋಡಿದ್ವಿ. 1 ಕೈಲಾಸನಾಥ ಆಯ್ತು. ಅದನ್ನ ಬಿಟ್ಟು ರಾವಣನ ಗುಹೆ ಇದೆ, ಕೇವ್ ಆಫ್ ರಾವಣ ಆರ್ ರಾವಣಾಸ್ ಕೇವ್. ಆಮೇಲೆ ನಾವು ನೋಡ್ತೀವಿ ದಶಾವತಾರ ಕೇವ್ಸ್, ವಿಷ್ಣುವಿನ 10 ಅವತಾರಗಳನ್ನ ಪ್ರತಿನಿಧಿಸುವಂತಹ ಗುಹಾ ದೇವಾಲಯ ಇದೆ. ಜೊತೆಯಲ್ಲಿ ರಾಮೇಶ್ವರ ಕೇವ್ ಹಾಗೂ ದುಮಾರ್ಲೇನಾ ಕೇವ್. ದುಮಾರ್ಲೇನಾ ಅನ್ನೋದಕ್ಕೆ ಇನ್ನೂ ಒಂದು ಹೆಸರಿದೆ, ಸೀತೆಯ ಸ್ನಾನದ ಗ್ರಹಗಳು ಅಂತ. ಹೀಗೆ 4 ಹಿಂದೂ ಗುಹಾ ದೇವಾಲಯಗಳನ್ನ ನೋಡ್ತೀವಿ. ಇದು ಅಲ್ಲದೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ದೇವಾಲಯಗಳು ಕೂಡ ಇಲ್ಲಿ ಇದಾವೆ. ಅದರಲ್ಲಿ ವಿಶೇಷವಾಗಿ ನೀಲಕಂಠ ಗುಹೆ, ಕೇವ್ ಆಫ್ ನೀಲಕಂಠ, ಜೊತೆಯಲ್ಲಿ ಇಂದ್ರ ಸಭಾ ಹಾಗೂ ಜಗನ್ನಾಥ ಸಭಾ, ಇವುಗಳು ಕೂಡ ಎಲ್ಲೋರಾದ ಅತ್ಯಂತ ಆಕರ್ಷಣೀಯ ಕೇಂದ್ರಗಳಾಗಿದ್ದಾವೆ. ಹೀಗೆ ಎಲ್ಲೋರಾವನ್ನ ಸ್ವರ್ಗ ಸದೃಶ್ಯವನ್ನಾಗಿ ಮಾಡಿದಂತಹ ರಾಷ್ಟ್ರಕೂಟರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೇಳ್ತಾ ನಾವು ಅವರ 2ನೆಯ ಕಲಾ ಸ್ಮಾರಕಕ್ಕೆ ಬರಬೇಕು. ಅದುವೇ ಎಲಿಫೆಂಟಾ. ಎಲಿಫೆಂಟಾ, ವಿಚ್ ಈಸ್ ಅನ್ ಐಸ್ಲ್ಯಾಂಡ್ 6 miles ಫ್ರಾಮ್ ಮುಂಬೈ. ಮುಂಬೈಯಿಂದ 6 ಮೈಲು ದೂರದಲ್ಲಿರುವಂತಹ ಒಂದು ದ್ವೀಪವೇ ಎಲಿಫೆಂಟಾ. ಗೊರವಪುರಿ, its ancient name was ಗೊರವಪುರಿ. ಗೊರವಪುರಿ ಅನ್ನೋದು ಈ ದ್ವೀಪದ ಮೂಲ ಹೆಸರು. ದ ಒರಿಜಿನಲ್ ನೇಮ್ ವಾಸ್ ಗೊರವಪುರಿ. ಹಾಗಾದ್ರೆ ಗೊರವಪುರಿ, ಎಲಿಫೆಂಟಾ ಹೇಗಾಯಿತು? ದ ಪೋರ್ಚುಗೀಸ್, ಭಾರತಕ್ಕೆ ಬಂದಂತಹ ಪೋರ್ಚುಗೀಸರು, ಪೋರ್ಚುಗೀಸ್ called the huge elephant here as Elephanta. ಈ ದ್ವೀಪದಲ್ಲಿದ್ದಂತಹ ಒಂದು ಬೃಹತ್ ಆನೆಯನ್ನ ಅವರು ಏನಂತ ಕರೀತಾರೆ? ಬೃಹತ್ ಆನೆಯ ರೂಪದಲ್ಲಿದ್ದಂತಹ ಶಿಲಾಬಂಡೆಯನ್ನ ಅವರು ಎಲಿಫೆಂಟಾ ಅಂತ ಕರೀತಾರೆ. ಸೊ ಪೋರ್ಚುಗೀಸ್ called the huge elephant here as Elephanta. ಇಲ್ಲಿರುವಂತಹ ಒಂದು ಬೃಹತ್ ಆನೆಯ ರೀತಿಯ ಕಲ್ಲು ಬಂಡೆಯನ್ನ ಅವರು ಎಲಿಫೆಂಟಾ ಅಂತ ಕರೀತಾರೆ. ಹಾಗೂ ಗೊರವಪುರಿ ಎಲಿಫೆಂಟಾ ಆಗತ್ತೆ. There are 7 caves here. 7 ಗುಹೆಗಳು ಈ ಎಲಿಫೆಂಟಾದಲ್ಲಿದ್ದಾವೆ. ಅದರಲ್ಲಿ 4ನೆಯ ಗುಹೆ ತುಂಬಾ ಮಹತ್ವದ್ದು. ಹಾಗೂ ಆ 4ನೆಯ ಗುಹೆಯಲ್ಲಿರುವಂತಹ ತ್ರಿಮೂರ್ತಿಗಳ ವಿಗ್ರಹ, ತ್ರಿಮೂರ್ತಿ ಸ್ಕಲ್ಪ್ಚರ್ ಇನ್ ದ ಸೆಂಟ್ರಲ್ ಕೇವ್ ಈಸ್ ರಿಲೇಟೆಡ್ ಟು ದ 3 incarnation of God. 4ನೆಯ ಗುಹೆಯಲ್ಲಿ 2 ಕಂಬಗಳ ಮಧ್ಯೆ ಇರುವಂತಹ ತ್ರಿಮೂರ್ತಿಗಳ ವಿಗ್ರಹ ದೇವರ 3 ಕಾರ್ಯಗಳನ್ನ ಹೇಳುತ್ತೆ. ಯಾವ್ಯಾವ 3 ಕಾರ್ಯಗಳು ಅಂತಂದ್ರೆ ಸೃಷ್ಟಿ, ಸ್ಥಿತಿ, ಲಯ. ನಾವು ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತ ಕರಿತೀವಿ.
ವಿಷ್ಣುವನ್ನ ರಕ್ಷಣಾಕರ್ತ ಅಂತ ಕರಿತೀವಿ, ಶಿವನನ್ನ ಲಯಕರ್ತ ಅಂತ ಕರಿತೀವಿ. ಈ 3 ಗುಣಗಳನ್ನು ಒಳಗೊಂಡ ತ್ರಿಮೂರ್ತಿಗಳ ವಿಗ್ರಹ ಎಲಿಫೆಂಟ್ ಆದ 7 ಗುಹೆಗಳಲ್ಲಿ ಮಧ್ಯದ ಗುಹೆ, ದಟ್ ಮೀನ್ಸ್ 4th ಕೇವ್, ಅಲ್ಲಿ ಆ ಗುಹೆ ಇದೆ. ಅದು 3 ಸ್ಥಿತಿಗಳನ್ನ ಹೇಳುತ್ತೆ. ಸೃಷ್ಟಿ, ಕ್ರಿಯೇಷನ್, 2ನೇದು ಸ್ಥಿತಿ, ಪ್ರೊಟೆಕ್ಷನ್, 3ನೇದು ಲಯ, ಡಿಸ್ಟ್ರಕ್ಷನ್. ಈ 3 ಹೇಳುವ ಅದ್ಭುತವಾದಂತಹ ತ್ರಿಮೂರ್ತಿಗಳ ವಿಗ್ರಹ ಎಲಿಫೆಂಟ್ ಆದ 4ನೆಯ ಗುಹೆಯಲ್ಲಿ 2 ಕಂಬಗಳ ಮಧ್ಯೆ ಇರುವಂತಹ 18 ಅಡಿ ಎತ್ತರದ ಭವ್ಯ ವಿಗ್ರಹ. ತ್ರಿಮೂರ್ತಿ ವಿಗ್ರಹ ಹೇಳುತ್ತೆ ಸೃಷ್ಟಿ, ಕ್ರಿಯೇಷನ್, ಸ್ಥಿತಿ, ಪ್ರೊಟೆಕ್ಷನ್, ಲಯ, ಡಿಸ್ಟ್ರಕ್ಷನ್. ಈ 3 ಹೇಳುವ ಬ್ರಹ್ಮ, ವಿಷ್ಣು, ಮಹೇಶ್ವರರ ಮೂರ್ತಿ ಅಂತ ಇದನ್ನ ಪರಿಗಣಿಸ್ತಾರೆ. 18 ಅಡಿ ಎತ್ತರ ಇದೆ. 2 ಶಿಲಾಕಂಬಗಳ ಮಧ್ಯಭಾಗದಲ್ಲಿ ಈ ಐಡೋಲ್ ಅನ್ನ, ಈ ಪ್ರತಿಮೆಯನ್ನ ನಿರ್ಮಿಸಿದ್ದಾರೆ ಅಂತ ನೋಡ್ತೀವಿ. ಇವುಗಳಲ್ಲದೆ ಇಲ್ಲಿ ಅನೇಕ ಉಬ್ಬು ಶಿಲ್ಪಗಳು ಕೂಡ ಇದ್ದಾವೆ. ಎಲಿಫೆಂಟಾದಲ್ಲಿ ಅರ್ಧನಾರೀಶ್ವರ, ಶಿವಪಾರ್ವತಿ, ಇಂತಹ ಉಬ್ಬು ಶಿಲ್ಪಗಳಿಗೆ ಕೂಡ ಇವರ ಈ ಗುಹಾ ದೇವಾಲಯ ಪ್ರಸಿದ್ಧವಾಗಿದೆ ಅಂತ ನಾವು ನೋಡ್ತೀವಿ. There are many bas reliefs like ದ್ವಾರಪಾಲಕ, ಅರ್ಧನಾರೀಶ್ವರ and ಶಿವ ಪಾರ್ವತಿ. ಹೀಗೆ ಅನೇಕ ಉಬ್ಬು ಶಿಲ್ಪಗಳನ್ನು ನಿರ್ಮಿಸುವಲ್ಲಿ ಕೂಡ ಸಿದ್ಧಹಸ್ತರಾಗಿದ್ದರು ರಾಷ್ಟ್ರಕೂಟರ ಕಾಲದ ಶಿಲ್ಪಿಗಳು. ಅಂತಹ ಶ್ರೇಷ್ಠತೆಯನ್ನ ಅವರಿಗೆ ಪ್ರೋತ್ಸಾಹಿಸಿದ್ರು, ಕಲಿಸಿಕೊಟ್ಟಿದ್ರು ರಾಷ್ಟ್ರಕೂಟ ಅರಸರು. ಹೀಗೆ ಎಲ್ಲೋರಾ ಮತ್ತು ಎಲಿಫೆಂಟಾದಲ್ಲಿ ಇವರ ಗುಹಾ ದೇವಾಲಯಗಳು, ಮೂರ್ತಿ ಶಿಲ್ಪಗಳನ್ನ ನೋಡಿದ ಮೇಲೆ ಇವರು ಚಿತ್ರಕಲೆಗೆ ಕೂಡ ಪ್ರೋತ್ಸಾಹ ಕೊಟ್ಟಿದ್ರು. ನಾವು ಅಜಂತಾದ ಗುಹಾ ದೇವಾಲಯಗಳನ್ನ ನೋಡಿದಾಗ, ಎಲ್ಲೋರಾದ ಗುಹಾ ದೇವಾಲಯಗಳನ್ನ ನೋಡಿದಾಗ ಅವರು ಚಿತ್ರಕಲೆಗೆ ಕೂಡ ಪ್ರೋತ್ಸಾಹ ಕೊಟ್ಟಿದ್ರು ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇದನ್ನು ಕೂಡ ನಾವು ಬರೆದು ಕೊನೆಯಲ್ಲಿ ರಾಷ್ಟ್ರಕೂಟರ ಇತರ ದೇವಾಲಯಗಳು, ಅದರ್ ಮೇನ್ ಟೆಂಪಲ್ಸ್ ಆಫ್ ರಾಷ್ಟ್ರಕೂಟಾಸ್, ಅವುಗಳನ್ನ ಉದಾಹರಣೆ ಕೊಟ್ಟು ನಾವು ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನ ಮುಕ್ತಾಯಗೊಳಿಸಬೇಕು. ಯಾವೆಲ್ಲ ದೇವಸ್ಥಾನಗಳಿದಾವೆ ಅಂತ ನೋಡೋದಾದ್ರೆ, ಮಾನ್ಯಖೇಟ ಅವರ ರಾಜಧಾನಿ. ಅಲ್ಲಿ ಶಿವ, ವಿಷ್ಣು ಮತ್ತು ಜೈನ ಮಂದಿರಗಳನ್ನ ಕಟ್ಟಿಸ್ತಾರೆ. ಶಿವ, ವಿಷ್ಣು ಅಂಡ್ ಜೈನ ಟೆಂಪಲ್ಸ್ ಎಟ್ ಮಾನ್ಯಖೇಟ, ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರಕ್ಚರಲ್ ಟೆಂಪಲ್ಸ್ ಆಫ್ ರಾಷ್ಟ್ರಕೂಟಾಸ್. ಸೆಕೆಂಡ್ ಒನ್, ಕುಕ್ಕನೂರಿನ ನವಲಿಂಗೇಶ್ವರ ದೇವಸ್ಥಾನ, ನವಲಿಂಗೇಶ್ವರ ಟೆಂಪಲ್ ಎಟ್ ಕುಕ್ಕನೂರ್, ಚಂದ್ರಲಾಂಬಾ ಟೆಂಪಲ್ ಎಟ್ ಸನ್ನತಿ, ಕುಮಾರಸ್ವಾಮಿ ಟೆಂಪಲ್ ಎಟ್ ಸಂಡೂರು. ಸಂಡೂರಿನ ಕುಮಾರಸ್ವಾಮಿ ದೇವಾಲಯ, ಸನ್ನತಿಯ ಚಂದ್ರಲಾಂಬಾ ದೇವಾಲಯ, ಕುಕ್ಕನೂರಿನ ನವಲಿಂಗೇಶ್ವರ ದೇವಾಲಯ, ಮಾನ್ಯಖೇಟದ ಶಿವ, ವಿಷ್ಣು, ಜೈನ ಮಂದಿರಗಳು ಇವರ ಕಾಲದ ಪ್ರಮುಖ ದೇವಸ್ಥಾನಗಳಾಗಿದ್ವು ಅನ್ನೋದನ್ನ ಕೊನೆಯಲ್ಲಿ ಉದಾಹರಣೆ ಸಮೇತ ಬರೀಬೇಕು. ಯಾವುದು ಅನ್ನೋದನ್ನ ನಾನು ನೆಕ್ಸ್ಟ್ ಸ್ಲೈಡ್ಗೆ ಹೋದ ಕೂಡ ನೀವು ಹೇಳಬೇಕು. ಮಾನ್ಯಖೇಟದ ಶಿವ, ವಿಷ್ಣು, ಜೈನ ಮಂದಿರಗಳು, ಕುಕ್ಕನೂರಿನ ನವಲಿಂಗೇಶ್ವರ, ಸನ್ನತಿಯ ಚಂದ್ರಲಾಂಬ, ಸಂಡೂರಿನ ಕುಮಾರಸ್ವಾಮಿ ದೇವಾಲಯಗಳು. ನಾವಿಲ್ಲಿ ನೋಡ್ತಾ ಇರೋದು ಸಂಡೂರಿನ ಕುಮಾರಸ್ವಾಮಿ ದೇವಾಲಯ. ಯಾವುದೆಲ್ಲ ಆಗಿತ್ತು? ಶಿವ, ವಿಷ್ಣು, ಜೈನ ಮಂದಿರಗಳು. ಎಲ್ಲಿ ಅದು? ಮಾನ್ಯಖೇಟದಲ್ಲಿ. ಕುಕ್ಕನೂರಿನಲ್ಲಿ ನವಲಿಂಗೇಶ್ವರ, ಸನ್ನತಿಯಲ್ಲಿ ಚಂದ್ರಲಾಂಬ ಹಾಗೂ ಸಂಡೂರಿನಲ್ಲಿ ಕುಮಾರಸ್ವಾಮಿ ಟೆಂಪಲ್. ನಾವಿಲ್ಲಿ ಕುಮಾರಸ್ವಾಮಿ ದೇವಾಲಯ ನೋಡ್ತಾ ಇದ್ದೀವಿ. ಆ ನಂತರ ಕುಕ್ಕನೂರಿನ ನವಲಿಂಗೇಶ್ವರ ದೇವಸ್ಥಾನ ನೋಡ್ತಾ ಇದ್ದೀವಿ. ನವಲಿಂಗಗಳನ್ನ ನಾವಿಲ್ಲಿ ಗಮನಿಸ್ತೀವಿ. ಈ ಕುಕ್ಕನೂರಿನ ನವಲಿಂಗೇಶ್ವರ ದೇವಸ್ಥಾನ ಕೂಡ ರಾಷ್ಟ್ರಕೂಟರ ಕಾಲದ್ದಾಗಿತ್ತು. ಹೀಗೆ ಸರ್ವಧರ್ಮ ಸಹಿಷ್ಣುಗಳಾಗಿ, ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯದ ಪೋಷಕರಾಗಿ, ಕಲೆ, ವಾಸ್ತುಶಿಲ್ಪ, ಮೂರ್ತಿಶಿಲ್ಪ, ಚಿತ್ರಕಲೆಗಳನ್ನ ಅತ್ಯಂತ ಉತ್ಕೃಷ್ಟತೆಯಿಂದ ಬೆಳೆಸಿದವರಾಗಿ ರಾಷ್ಟ್ರಕೂಟರು ಕನ್ನಡ ಸಂಸ್ಕೃತಿಗೆ ಮರೆಯಲಾಗದ, ಅಳಿಸಲಾಗದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನಾವು ಇವರ ಸಂಪೂರ್ಣ ಸಾಂಸ್ಕೃತಿಕ ಕೊಡುಗೆಗಳನ್ನ ಮುಕ್ತಾಯಗೊಳಿಸಬೇಕು. ಹೀಗೆ ರಾಷ್ಟ್ರಕೂಟರ ಅನೇಕ ಕೊಡುಗೆಗಳನ್ನ ಅತ್ಯಂತ ಸುದೀರ್ಘವಾಗಿ ನಾವು ನೋಡಿದೀವಿ. ಇವೆಲ್ಲವನ್ನ ನೀವು ಕಲ್ತ್ಕೊಳ್ಬೇಕು. ಕೇವಲ ಪರೀಕ್ಷೆಯ ದೃಷ್ಟಿಯಿಂದಲ್ಲ, ಅಂದಿನ ಕಲಾಕಾರರ ಆ ಕೈಚಳಕ, ಅಂದಿನ ಕವಿಗಳ ಕಲ್ಪನೆ, ಅವರ ಕೊಡುಗೆಗಳು, ಜೊತೆಗೆ ರಾಜರಲ್ಲಿದ್ದಂತಹ ಆ ಆದರ್ಶ, ಎಲ್ಲ ಧರ್ಮಗಳನ್ನ ಗೌರವಿಸುವ, ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಆ ಸಮರಸದ ಭಾವ ನಮಗೆಲ್ಲರಿಗೂ ನಮ್ಮ ಜೀವನದಲ್ಲಿ ಅದೊಂದು
ಭಾಗವಾಗಬೇಕು ಅನ್ನೋ ದೃಷ್ಟಿಯಿಂದ ಕೂಡ ರಾಷ್ಟ್ರಕೂಟರ ಅಧ್ಯಯನ ಅತ್ಯಂತ ಮಹತ್ವದ್ದು. ಹಾಗಾಗಿ ರಾಷ್ಟ್ರಕೂಟರ ಈ ಸಾಂಸ್ಕೃತಿಕ ಕೊಡುಗೆಗಳು ನಮ್ಮ ಜೀವನದ ಪಯಣದಲ್ಲಿ ಕೂಡ ಕೊಡುಗೆಗಳಾಗ್ಲಿ ಅಂತ ಆಶಿಸ್ತಾ ನಾವು ರಾಷ್ಟ್ರಕೂಟರ ಈ ಕೊನೆಯ ಸರಣಿಯನ್ನ ಮುಕ್ತಾಯಗೊಳಿಸೋಣ. ಹಾಗೂ 4ನೆಯ ಅಧ್ಯಾಯದ ಕೊನೆಯ ಉಪಘಟಕ 9ನೆಯ ಉಪಘಟಕ ನಂತರದ ಚಾಲುಕ್ಯರು ಹಾಗೂ ಹೊಯ್ಸಳರೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭ ವಿದಾಯ. ಟೇಕ್ ಕೇರ್. ಧನ್ಯವಾದಗಳು.